ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರಗಳಂತಂದರೆ ಒಂದು ರೀತಿ ಖುಷಿ. ಅದರ ಜೊತೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಬೇಕು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಅದು ಯಾವುದೇ ರೀತಿ ಭಯ ಬೇಡ. ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರಾಗಿರ್ಬೋದು, ಚಿಕ್ಕವರಿಂದ ದೊಡ್ಡವರಾಗಿರ್ಬೋದು, ಯಾರಾದ್ರೂ ಕೂಡ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದ ನರಳುತ್ತಾ ಇರತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಗ್ಯಾಸ್ಟ್ರಿಕ್ಗೆ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೆ ಸ್ವೀಕರಿಸಿ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅನೇಕ ವರ್ಷಗಳಿಂದ ಈ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಯನ್ನು ಹೊತ್ತಿರ್ತಕ್ಕಂಥವ್ರಿಗೆ ಇಲ್ಲಿದೆ ಅದ್ಭುತ ಪರಿಹಾರ. ಸರಿಯಾದ ವೈದ್ಯರನ್ನು ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಉತ್ತಮ. IVFನ ಮುಖಾಂತರ ಮುದ್ದಾದ ಮಕ್ಕಳನ್ನು ಪಡ್ಕೊಳ್ಬೋದು. ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರೆದಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲೇ 7 ಶಾಖೆಗಳನ್ನು ಹೊಂದಿರತಕ್ಕಂಥ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಗರ್ಭಗುಡಿ IVF ಸೆಂಟರ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಕೈಲಾಸೇಶ್ವರ ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆ, ಗುರುಜಿರವರ ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಯಾಕೆ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಗಳವಾಗಿ ನೆರವೇರಿಸ್ಕೊಂಡು ಬರ್ತಾನೆ ಇದೆ. 10 ವರ್ಷಗಳು ಮುಗಿದಾದ ನಂತರ 11ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಇದೇ ಬರ್ತಕ್ಕಂಥ 3/7/2024 ಬುಧವಾರದಂದು ಗುರುಜಿರವರು ಆಗಮಿಸ್ತಾ ಇದ್ದಾರೆ ಕಾಳಶ್ರೀ ಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ. ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು ಭಕ್ತರಹಳ್ಳಿ, ನಡುವತ್ತಿ ಅಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಕಾಳ ಭದ್ರಕಾಳಿ ಅಮ್ಮನವರ 58 ಅಡಿಯ ಭವ್ಯ ಸುಂದರ ಮೂರ್ತಿ ಹಾಗೂ ಕಾಳರಾತ್ರಿ ಅಮ್ಮನವರು ಹಾಗೂ ರಕ್ತಕಾಟೇರಮ್ಮ ಹಾಗೂ ಮತ್ತು ಕಾಲಭೈರವೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ ಮಹೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ಕೂಡ ಬರಬಹುದು, ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿ ಆಗಬಹುದು ಎಂಬತಕ್ಕಂಥ ಮಾತನ್ನು ಹೇಳಿದ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು,
ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಫಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಗಡತನೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂ ಭಾಲಾತ್ರಿಪುರಸುಂದರೀಂ ಹರಿಂ ಕಾರಾಸನಗರ್ಭದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಿಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತೇ ನಮಃ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಲಲಿತಾಯ ನಮಃ ಓಂ ಭಗವತೇ ನಮಃ ಶ್ರೀಮಂಬಾಯ ನಮಃ ಜಗದಂಬಿಕಾಯ ನಮಃ ಓಂ ಲಲಿತಾಂಬಿಕಾಯ ನಮಃ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಓಂ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ಓಂ ವಾರಾಹ್ಯೇ ನಮಃ ಓಂ ಇಂದ್ರಾಣ್ಯೇ ನಮಃ ಓಂ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ವಸುದೈವ ಸುದಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಪ್ರತಿನಿತ್ಯದ ಕಾಯಕದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನೀವು ನಡೆಸಿ ಅದರ ಸಾಧಕ ಬಾಧಕಗಳನ್ನು, ಅದರಲ್ಲಿ ಆಗುವಂತಹ ಲಾಭ ನಷ್ಟಗಳನ್ನು, ಅದು ನಿಮಗೆ ಏನು ಕೊಡಬೇಕು, ಏನು ನಿಮಗೆ ಅದರ ಲಾಭವನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ನಿಮ್ಮ ಹಿಂದೆ ನಿಂತು ನಾನು ನಡೆಸ್ತೀನಿ ಅಂತ ಹೇಳ್ತಾರೆ. ಅಂದರೆ ನಾವು ಮಾಡುವ ಕೆಲಸವನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕು. ನಮ್ಮ ಹಸಿವು ನೀಗಿಸ್ಕೊಳ್ಳೋದಕ್ಕಷ್ಟು ನಮ್ಮ ಕರ್ತವ್ಯ ಇರಬೇಕು, ನಮ್ಮ ಜ್ಞಾನ ಇರಬೇಕು, ನಮ್ಮ ಕೆಲಸ ಇರಬೇಕು. ಅದನ್ನು ಹೊರತುಪಡಿಸಿ ಬಲವಂತವಾದಂತಹ ರೀತಿಯಲ್ಲಿ ಊಟ ಮಾಡಲಿಕ್ಕೆ ಹೊರಟ್ರೆ ಅದು ನಮಗೆ ಸೇರೋದಿಲ್ಲ. ಹಾಗೆ ನಮ್ಮದಲ್ಲದ್ದನ್ನು ನಾವು ಅದರ ಹಿಂದೆ ಬಿದ್ದಾಗ ಅದು ನಮ್ಮ ಕೈ ಸಿಕ್ಕೋದಿಲ್ಲ. ಆ ಕ್ಷಣಕ್ಕದು ಸಿಕ್ಕಿದ್ರೂ ನಮ್ಮ ಹತ್ರ ನಿಲ್ಲೋದಿಲ್ಲ. ಇನ್ನೊಬ್ಬರ ಜೀವನದಲ್ಲಿ ಆಟ ಆಡುವಂತಹದ್ದು ಅದು ಮನುಷ್ಯನಿಗೆ ಸೂಕ್ತವೂ ಅಲ್ಲ, ಅದು ಧರ್ಮವೂ ಅಲ್ಲ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ಬದುಕಲಿಕ್ಕೆ ಬಿಡಬೇಕು, ಎಲ್ಲರೂ ಬದುಕಬೇಕು, ಎಲ್ಲರೂ ಎಲ್ಲರಂತೆ ನೆಮ್ಮದಿಯಾಗಿ ನಗನಗ್ತಾ ಇರಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರೂ ಮಾಡಬೇಕು. ನಾನೊಬ್ಬ ಚೆನ್ನಾಗಿದ್ದರೆ ಸಾಲದು, ನನ್ನ ಪರಿಸರ ಚೆನ್ನಾಗಿದ್ದರೆ ಸಾಲದು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಚೆನ್ನಾಗಿರಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಮುಂದೆ ನಡೆದರೆ ಅಲ್ಲಿ ಬಹಳ ಅದ್ಭುತವಾದಂಥ ಕಾಲ. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ 27 ನಕ್ಷತ್ರಗಳಲ್ಲೂ ಸಹಿತ ಬಹಳ ಅದ್ಭುತವಾದಂಥ ಕಾಲವೇ ಇದೆ. ಹಾಗಾಗಿ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಯಾರೆಲ್ಲ ತಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡ್ತಿದ್ದೀರಿ, ಯಾವೆಲ್ಲ ಮಂಗಳ ಕಾರ್ಯಗಳು ನಡೀತಾ ಇದೆ, ಯಾವೆಲ್ಲ ಶುಭ ಕಾರ್ಯಗಳನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ಅಥವಾ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು, ಜೀವನದ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಅದು ಹೆಚ್ಚಿನ ರೀತಿಯಲ್ಲೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ನೀವು ಹಾಕುವ ಪ್ರತಿ ಹೆಜ್ಜೆಯೂ ಎಚ್ಚರಿಕೆಯಿಂದ ನಡಿಬೇಕು, ಜೋಪಾನವಾಗಿರಬೇಕು, ತೃಪ್ತಿಕರವಾದ ಬದುಕನ್ನೇ ಕಾಣಬೇಕು. ಹಾಗೆ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಅದು ನಿಮ್ಮದಾಗಬೇಕು. ನಿಮ್ಮದಾಗಬೇಕಾದರೆ ಮೊದಲು ತಾವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ಇವತ್ತು ಸೋಮವಾರ ವಾರದ ಮೊದಲನೇ ದಿವಸ ಆದ್ದರಿಂದ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿ ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತಕ್ಕಂಥದ್ದು. ಆಗಲೇ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋಂ ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ.
ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 1/7/2024 ಸೋಮವಾರ ದಶಮಿ ಅಶ್ವಿನಿ ನಕ್ಷತ್ರ. ಇವತ್ತು ಬುಧ ಜಯಂತಿ. ಆದ್ದರಿಂದ ಬುಧಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು, ಬುಧಗ್ರಹವನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಬುಧನಿಗೆ ಅಧಿದೇವತೆಯಾದಂತಹ ಮಹಾವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು. ಇವತ್ತು ಯಾರು ಜ್ಞಾನವನ್ನು ಸರಿಯಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಿಲ್ಲ, ವಿದ್ಯೆಯನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಿಲ್ಲ, ವಿದ್ಯೆಯನ್ನು ಎಷ್ಟು ಅಭ್ಯಾಸ ಮಾಡಿದ್ರೂ ಅದು ತಲೆಯಲ್ಲಿ ನಿಲ್ತಾ ಇಲ್ಲ, ಅಥವಾ ತನ್ನ ವಿದ್ಯಾರ್ಥಿಯ ಜೀವನ ಹೆಚ್ಚು ಬೆಳಕು ಬರ್ತಿಲ್ಲ, ತಾನು ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂತಹವರು ಬುಧಗ್ರಹವನ್ನು ಪ್ರಾರ್ಥನೆ ಮಾಡೋದ್ರಿಂದ, ಮಹಾವಿಷ್ಣು ಆರಾಧನೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮನೆಯಲ್ಲಿರ್ತಕ್ಕಂಥ ತಾಯಂದಿರು ತಮ್ಮ ಮನೆ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಇವತ್ತು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಬುಧಂ ಪೀತವರ್ಣಂ ಪೀತಮಾಲ್ಯಾಂಬರದನಂ ಪೀತಗಂಧಾನುಲೇಪನಂ ಪೀತಾಶ್ವ ಪೀತಶ್ಚತ್ರ ಧ್ವಜರತಾಕಾರ ಶೋಭಿತಂ. ಹೀಗೆ ಬುಧನಿಗೆ ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನು ಪೂಜೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಬುಧನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಹಸಿರು ಬಣ್ಣ. ಬುಧನಿಗೆ ಹಸಿರು ಬಣ್ಣ ಬಹಳ ವಿಶೇಷ. ಅದರಲ್ಲೂ ಈಶಾನ್ಯ ದಿಕ್ಕು ವಿಶೇಷ. ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದರ ಹೆಸರು ಕಾಳು. ಒಂದು ಹಸಿರು ಬಟ್ಟೆನಲ್ಲಿ 2-3 ಹಿಡಿಯಷ್ಟು ಹೆಸರು ಕಾಳನ್ನು, ಹಸಿರು ಬಟ್ಟೆಯಲ್ಲಿ ಹೆಸರು ಕಾಳನ್ನು ಹಾಕಿ ಗಂಟು ಕಟ್ಟಿಸ್ಬೇಕು. ಅದು ಮಕ್ಕಳು ಸಾಧ್ಯವಾದಷ್ಟು ಮಕ್ಕಳಿಗೆ ತಲೆ ಸ್ನಾನ ಆಗಿ, ಯಾಕೆಂದರೆ ಶಾಲೆಗೆ ಹೊರಡೋದ್ರಿಂದ ಇಷ್ಟೊತ್ತಿಗಾಲೇ ನೀವು ಸ್ನಾನ ಪೂಜೆಗಳು ಮುಗಿದ್ಬಿಟ್ಟಿರುತ್ತೆ. ಆದರೂ ಪರವಾಗಿಲ್ಲ, ಸ್ನಾನ ಆಗಲಿ, ತಲೆಗೆ ಸ್ನಾನ ಆಗದಿರಿದ್ರೂ ಪರವಾಗಿಲ್ಲ, ಒಂದು ಹಸಿರು ಬಟ್ಟೆನಲ್ಲಿ ಮನೇಲಿರ್ತಕ್ಕಂಥ ತಾಯಂದರು ನೀವಾದರೂ ಮಕ್ಕಳ ಪರವಾಗಿ ಆ ಮಕ್ಕಳು ಒಳ್ಳೆ ಜ್ಞಾನವಂತರಾಗಲಿ, ಬುದ್ಧಿವಂತರಾಗಲಿ, ತಮ್ಮಲ್ಲಿ ಒಂದು ಹೆಚ್ಚಿನ ಚೈತನ್ಯ ಬರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನೋ ಒಂದು ಸಾಧನೆ ಮಾಡಬೇಕು ಅಂದಾಗ, ಸಾಧಿಸ್ಕೊಳ್ಬೇಕು ಅಂದಾಗ ಅದಕ್ಕೆ ಮನೇಲಿರ್ತಕ್ಕಂಥ ಹಿರಿಯರು ಅದಕ್ಕೆ ಪೂರಕವಾಗಿ ಸಹಾಯ ಮಾಡಲೇಬೇಕು. ನಮ್ಮನೆ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ ಅಂದರೆ ನಾವ್ಯಾಕೆ ಮಾಡಬಾರ್ದು? ಅದಕ್ಕಾಗಿ ಇವತ್ತಿನ ದಿವಸ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು, ಪೂರ್ವದಿಂದ ಉತ್ತರ, ಪೂರ್ವ ಮತ್ತು ಉತ್ತರದ ಮಧ್ಯಭಾಗ ಈಶಾನ್ಯಾಧಿಪತಿ ಇರತಕ್ಕಂತಹದ್ದು ವಿಶೇಷ. ಅದರಲ್ಲೂ ಹಸಿರು ಬಟ್ಟೆ, ಹೆಸರು ಕಾಳು, ಇದನ್ನು ಫಸ್ಟ್ ಒಂದು ನಕ್ಷತ್ರವನ್ನು, ಒಂದು ಮನೆ ಮೇಲೆ ಒಂದು ನಕ್ಷತ್ರ ಬರೀಬೇಕು. ಮನೆಯ ಮೇಲೆ ನಕ್ಷತ್ರದ ರಂಗೋಲಿ ಹಾಕಿ ಅಥವಾ ನಕ್ಷತ್ರವನ್ನು ಬರೀರಿ. ಅದರ ಮೇಲೆ ಒಂದು ಹಸಿರು ಬಟ್ಟೆಯನ್ನು ಹಾಕಿ 3 ಹಿಡಿಯಷ್ಟು ಹೆಸರು ಕಾಳನ್ನು ಹಾಕಿ, ಅದರ ಮೇಲೆ ಒಂದು ಖರ್ಜೂರ ಅಥವಾ ಒಂದು ಬೆಲ್ಲ, ಖರ್ಜೂರ ಆದರೂ ಸರಿ, ಬೆಲ್ಲ ಆದರೂ ಸರಿ, ಸಿಹಿ ಪದಾರ್ಥ ಅದರ ಮೇಲಿಟ್ಟು, ₹1 ನಾಣ್ಯ ಅದರ ಮೇಲಿಟ್ಟು, ₹1 ₹11 ಶಕ್ತಿ ಇದ್ದಷ್ಟು ಇಟ್ಕೊಳ್ಳಿ. ಇಟ್ಟು ಅದನ್ನು ಗಂಟು ಹಾಕಿ 2 ದೀಪಗಳನ್ನು ಹಚ್ಚಿ ವಿಷ್ಣು ಸಹಸ್ರನಾಮವನ್ನಾಗಲಿ ಅಥವಾ ಕೇಶವಾದಿ ಕೇಶವ ನಾಮಗಳನ್ನಾಗಲಿ ಅಥವಾ ಮಹಾವಿಷ್ಣುವಿನ 11 ಅಥವಾ 21 ಹೆಸರುಗಳನ್ನು ಹೇಳ್ಕೊಳ್ಳುವಂಥದ್ದಾಗಲಿ, ಬುಧಗ್ರಹವನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಲಿ, ಈ ಒಂದು ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡಿ ಅದರ ಮೇಲಿಟ್ಟಂತಹ ಆ ಕುಂಕುಮವನ್ನು ನಿಮ್ಮ ಮನೆ ಮಕ್ಕಳ ಹಣೆಗೆ ಒಂಚೂರು ಇಟ್ಕೊಳ್ಳೋದ್ರಿಂದ, ನೀವು ಮನೆಯಲ್ಲಿರ್ತಕ್ಕಂಥ ತಾಯಂದರು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಾಸ್ತುಗುರದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಈ ಶುಭ ದಿನದಂದಿದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದಾದರೆ ಇವತ್ತು ಸರಿಸುಮಾರು 11:20 4:15 ತನಕ, 11:20 4:15 ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂಥ ಯೋಗ ಫಲ ಇವತ್ತಿನ ಶುಭ ದಿನ ಇದೆ. ಆದರೆ ನೀವು ಮಾಡಬೇಕಾದ್ದು, ಮತ್ತೊಮ್ಮೆ ಹೇಳ್ತೇನೆ, ಮನೆಯನ್ನು ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿ, ನಿಮ್ಮ ಮನೆಯ ದೇವರ ಸಾನ್ನಿಧ್ಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಸಾನ್ನಿಧ್ಯದಲ್ಲಿ ಒಂದು ಮಣೆಯನ್ನು ಹಾಕಿ, ಮನೆ ಮೇಲೆ ಒಂದು ನಕ್ಷತ್ರದ ರಂಗೋಲಿಯನ್ನು ಹಾಕಿ, ಅದರ ಮೇಲೆ ಒಂದು ಹಸಿರು ಬಣ್ಣದ ವಸ್ತ್ರವನ್ನು ಹಾಕಿ, 3 ಹಿಡಿಯಷ್ಟು ಹೆಸರು ಕಾಳು, 1 ಅಚ್ಚು ಬೆಲ್ಲ ಅಥವಾ ಖರ್ಜೂರವನ್ನು ಇಟ್ಟು, ಅದರ ಮೇಲೆ ₹1 ಅಥವಾ ₹11 ದಕ್ಷಿಣೆಯನ್ನು ಇಟ್ಟು, ಎಲ್ಲವೂ ಸೇರಿಸಿ ಒಂದು ಗಂಟು ಕಟ್ಟಿ, ಒಂದಿಷ್ಟು ಹೂಗಳನ್ನು, ಪತ್ರೆಗಳನ್ನು ಏರಿಸಿ, ಅದಾದ ನಂತರ 2 ದೀಪವನ್ನು ಹಚ್ಚಿ ಧೂಪ ದೀಪ ನೈವೇದ್ಯವನ್ನು ಮಾಡಿ. ನೈವೇದ್ಯಕ್ಕಾಗಿ ಏನು ಮಾಡ್ತೀರಿ? ಸಾಧ್ಯವಾದರೆ ಒಂದಿಷ್ಟು ಸಿಹಿ ಪದಾರ್ಥ ಬೇಕು. ಒಂದಿಷ್ಟು ಪೊಂಗಲ್ಲು ಅಥವಾ ಸಜ್ಜಿಗೆನೋ ಅಥವಾ ರವೆಯಿಂದ ಮಾಡಿರ್ತಕ್ಕಂಥ ಪದಾರ್ಥವೋ ಇದನ್ನು ದೇವರಿಗೆ ನೈವೇದ್ಯ ಮಾಡಿ. ನೈವೇದ್ಯ ಆದ ನಂತರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನೈವೇದ್ಯ ಆದ ನಂತರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವಿನ ಆರಾಧನೆ ಮಾಡಿ. ಇದಂ ವಿಷ್ಣುರು ಚಕ್ರಮೇ ತ್ರೇಧಾದಿ ಪದಂ ಸಮೂಢಪಸ್ಯ ಭಾಗಂ ಸ್ವರೇ, ವಿಷ್ಣು ದೇವತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅಥವಾ ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ಹೀಗೆ ವಿಷ್ಣುವಿನ ಒಂದು ವಿಶೇಷವಾಗಿರ್ತಕ್ಕಂಥ ನಾಮಗಳನ್ನು ಹೇಳಿಕೊಂಡು, ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂತಹ ನಾಮಗಳನ್ನು ಹೇಳಿದ್ರೂ ಸರಿಯೇ, ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಜ್ಞಾನಚಕ್ಷು. ಯಾಕೆಂದರೆ ಎಷ್ಟೋ ಜನ ಮಕ್ಕಳಲ್ಲಿ ಇವತ್ತಿನ ದಿವಸ ಒಂದು ಕೊರತೆ ಏನಾಗಿದೆ, ತಾವು ಎಷ್ಟೇ ಓದರೂ ಸಹಿತ ತಲೆಯಲ್ಲಿ ನಿಲ್ತಾ ಇಲ್ಲ. ಆ ಓದ್ತಕ್ಕಂಥದ್ದು ಅತೀತವಾದಂತಹದ್ದು.
ಮಕ್ಕಳಿಗೊಂದು ಆಸೆ ಇದೆ, ಇಲ್ಲ ಅಂತಲ್ಲ, ಯಾವ ಮಕ್ಕಳು ದಡ್ಡರಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಅಂದುಕೊಳ್ತೀವಿ ಪೋಷಕರು ಏನಪ್ಪ ಅಂದರೆ ನಮ್ಮ ಮನೆ ಮಕ್ಕಳು ಸರಿಯಾಗಿ ಓದೋದಿಲ್ಲ, ನಮ್ಮ ಮನೆ ಮಕ್ಕಳು ಬೇರೆ ಮಕ್ಕಳ ಥರ ಆಗ್ತಾ ಇಲ್ಲ, ನಮ್ಮ ಮನೆ ಮಕ್ಕಳು ಬೇರೆಯವ್ರ ಥರ ಅಭಿವೃದ್ಧಿ ಆಗ್ತಾ ಇಲ್ಲ, ಆ ಮನೆ ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ತಾರೆ, ನನ್ನ ಮನೆ ಮಕ್ಕಳು ಓದ್ತಾ ಇಲ್ಲ, ಇದನ್ನು ನಾವು ತಂದ್ಕೊಳ್ತೀವಿ. ಆದರೆ ನಮ್ಮನೆ ಮಕ್ಕಳು ಸಹಿತ ಅಷ್ಟೇ ಚೆನ್ನಾಗಿರ್ತಾರೆ, ಅಷ್ಟೇ ಓದ್ತಾರೆ, ಅಷ್ಟೇ ಜ್ಞಾನ ಇರುತ್ತೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಆದ್ಯತೆ ಇರುತ್ತೆ. ಒಬ್ಬರು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಓದೋರಿದ್ದಾರೆ, ಒಬ್ಬರು ಹೊರಗಡೆ ಬಂದು ಓದೋರಿದ್ದಾರೆ, ಒಬ್ಬರು ಮನೇಲಿ ಕೂತು ಓದೋರಿದ್ದಾರೆ, ಒಬ್ಬರು ಮನೇಲಿ ಬುಕ್ಕೇ ತೆಗೆದಿಲ್ಲ ಆದರೂ ಕ್ಲಾಸಲ್ಲಿ ಫಸ್ಟ್ ಬರ್ತಾರೆ. ಹಾಗೆ ಟೀಚರ್ಸ್ ಹೇಳೋದನ್ನು ಕೇಳೋರು ಸ್ವಲ್ಪ ಜನ, ಹೇಳಿದ್ದನ್ನು ಕೇಳ್ದಿರಿರ್ತಕ್ಕಂಥವ್ರು ಇನ್ನಷ್ಟು ಜನ. ಅವ್ರು ಏನು ಹೇಳ್ತಿದ್ರು ತಲೆಗೆ ಹಾಕ್ಕೊಳ್ಳೋದಿಲ್ಲ ಮಕ್ಕಳು, ಇವ್ರದೇ ಆದ ಪ್ರಪಂಚದಲ್ಲಿರ್ತಾರೆ. ಆದರೆ ಅಂತಹ ಮಕ್ಕಳು ದಡ್ಡರಲ್ಲ. ಆ ಮಕ್ಕಳಿಗೆ ಭಗವಂತ ಏನೇನು ತಲೆಗೆ ತುಂಬಬೇಕೋ, ಹೇಗೆ ಅವನ್ನ ಅಭಿವೃದ್ಧಿ ತರಿಸ್ಕೋಬೇಕೋ, ಹೇಗೆ ಅವನ ಜೀವನದಲ್ಲಿ ಅವ್ನು ಮುಂದೆ ಬರಬೇಕೋ ಅದನ್ನು ಅನುಗ್ರಹಿಸಿರ್ತಾನೆ. ಆದರೆ ಇದೆಲ್ಲ ಕೊಡೋರು ಯಾರು? ಬುಧಗ್ರಹನೇ ಕೊಡಬೇಕು. ಇನ್ನು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಭೂದೋಷ ಇದ್ದರೆ, ವಾಸ್ತುದೋಷ ಇದ್ದರೆ, ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರು ಕರ್ಮಫಲಗಳಿದ್ದರೆ, ಅಥವಾ ಆ ಭೂಮಿಯಲ್ಲಿ ಏನಾದರೂ ತಂತ್ರಸಾರಗಳು ನಡೆದಿದ್ದರೆ, ಇವತ್ತು ಬುಧ ಜಯಂತಿ ಆದ್ದರಿಂದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ, ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಆರಾಧನೆ ಮಾಡಿದ್ರೂ ಸಹಿತ ಇವತ್ತು ಶೀಘ್ರವಾಗಿ ಭೂಮಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಎಷ್ಟೋ ಜನ ರೈತರು ಕಷ್ಟಪಟ್ಟು ಬೆಳೆ ಬೆಳಿಬೇಕು ಅಂತ ಏನೆಲ್ಲ ಭೂಮಿಗೆ ಒಳ್ಳೆ ಬಿತ್ತನೆ ಹಾಕ್ತಿರ್ತಾರೆ, ಒಳ್ಳೆ ಬೀಜಗಳು ಹಾಕ್ತಾರೆ, ಒಳ್ಳೆ ಗೊಬ್ಬರ ಹಾಕ್ತಾರೆ, ಏನೇ ಮಾಡಿದ್ರೂ ಸಹಿತ ಬೆಳೆ ಕೈಗೆ ಬರೋದಿಲ್ಲ. ಅಥವಾ ಹಾಗೂ ಬೆಳೆ ಬಂತ ಅಲ್ಲಿ ವ್ಯಾಪಾರಕ್ಕೆ ಹೊರಡೋಷ್ಟರೊಳಗೆ ಅದರ ಬೆಲೆನೇ ಇರೋದಿಲ್ಲ. ಹೀಗಾಗಿ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಇಂಥವ್ರಿಗೂ ಸಹಿತ ಪರಿಹಾರವನ್ನು ಇವತ್ತು ಕಂಡುಕೊಳ್ಬೋದು. ನಿಮ್ಮ ಭೂಮಿಯಲ್ಲಾಗಲಿ, ನಿಮ್ಮ ವ್ಯವಹಾರ ಆಗಲಿ, ತಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಎಲ್ಲೇ ಆದರೂ ಸಹಿತ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಅದಕ್ಕೆ ಬುಧನ ಅನುಗ್ರಹ ಬೇಕು. ಅದಕ್ಕಾಗಿ ನೀವು ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ಹಾಕಿ, ಒಂದಷ್ಟು ಬೆಲ್ಲ ಅಥವಾ ಖರ್ಜೂರವನ್ನು ಹಾಕಿ ಗಂಟು ಕಟ್ಟಿ ಅದರ ಮುಂದೆ 2 ದೀಪವನ್ನು ಅಂಟಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ಮನೆ ಮಂದಿ ಎಲ್ಲರೂ ಒಂದು ಪ್ರಾರ್ಥನೆ ಮಾಡಿ ಬೆಳಗಿನಿಂದ ಸಂಜೆವರೆಗೂ ದೇವರ ಸಾನ್ನಿಧ್ಯದಲ್ಲಿಟ್ಟು ಸಂಜಾಕಾಲ ಹತ್ತಿರದಲ್ಲಿರ್ತಕ್ಕಂಥ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದ್ಭುತವಾದಂತಹ ದಿನ ಇವತ್ತಿನ ಈ ಮಹಾದಿನ. ಇವತ್ತು ತಪ್ಪದಿರ ವಿಷ್ಣುದೇವರ ಪ್ರಾರ್ಥನೆ ಅಂದರೆ ಬುಧಾನುಗ್ರಹವನ್ನು, ಬುಧನ ಜಯಂತಿಯನ್ನು ವಿಶೇಷವಾಗಿ, ಅದರಲ್ಲೂ ಯಾವುದಾದ್ರು ಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ ಇವತ್ತು ಏನಾದ್ರು ಹೋಮ ಹವನಾದಿಗಳು ನಡೀತಿದ್ದರೆ ಅಂತಹ ಕ್ಷೇತ್ರಗಳಿಗೆ ಬಂದು ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇನ್ನು ಅದರ ಜೊತೆಗೆ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಮಹರ್ಷಿ ಧರ್ಮಯಾತ್ರೆ ಈ ಬಾರಿ 3/7/2024 ಬುಧವಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಹರ್ಷಿ ಧರ್ಮಯಾತ್ರೆ ನೆರವೇರ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಕಾಳ ಶ್ರೀ ಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಳ ಭದ್ರಕಾಳಿ ಅಮ್ಮನವರ 58 ಅಡಿಯ ಭವ್ಯ ಸುಂದರ ಮೂರ್ತಿ ಹಾಗೂ ಕಾಳರಾತ್ರಿ ಅಮ್ಮನವರು ಹಾಗೂ ರಕ್ತ ಕಾಟೇರಮ್ಮ ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಭಕ್ತರಹಳ್ಳಿ ನಡುವತ್ತಿ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಒಂದು ಭಾಗಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ 3/7/2024 ಬುಧವಾರ ನೆರವೇರ್ತಾ ಇರತಕ್ಕಂಥದ್ದಿದೆ. ಸಮಯ ಏನು ಅನ್ನೋದನ್ನು ನಾನು ನಿಮಗೆ ಅತಿ ಶೀಘ್ರದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ ಖಂಡಿತ ಭಕ್ತರಹಳ್ಳಿಯಲ್ಲಿ ನಡೀತಿರ್ತಕ್ಕಂಥ ತಾಯಿ ಕಾಟೇರಮ್ಮ ಹಾಗೆ ಕಾಳಭೈರವ 58 ಅಡಿ ವಿಶೇಷವಾಗಿರ್ತಕ್ಕಂಥ ಆ ದೇವಿಯ ವಿಶೇಷವಾದಂಥ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ. ಇಂತಹ ಅದ್ಭುತವಾದಂಥ ಸಾನ್ನಿಧ್ಯಕ್ಕೆ ಬರ್ತಕ್ಕಂತಹ ತಾಯಂದರು, ಈ ಸಾನ್ನಿಧ್ಯದಲ್ಲಿ ಒಂದು ಪವಾಡ ಇದೆ, ಒಂದು ಶಕ್ತಿ ಇದೆ. ಆ ಶಕ್ತಿ ಯಾರೊಬ್ಬರ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ಕೊಡುವಂತಹ ಒಂದು ಪುಣ್ಯಕ್ಷೇತ್ರ ಅದು. ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಿಮ್ಮ ವಾಸ್ತುಗೃಹದಿಂದ ಒಂದು ತಾಮ್ರದ ತಂಬಿಗೆನಲ್ಲಿ, ತಾಮ್ರದ ತಂಬಿಗೆ ಅಥವಾ ತಾಮ್ರದ ತಟ್ಟೆ ಅಥವಾ ತಾಮ್ರದ ಪಂಚಪಾತ್ರೆ, ಅದು ತಾಮ್ರದ್ದೇ ಆಗಿರಬೇಕು, ಒಂದಿಷ್ಟು ಅರಿಶಿನ, ಒಂದಿಷ್ಟು ಕುಂಕುಮ, ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಸಹಿತ ಮಿಶ್ರಿತ ಮಾಡಿ ಅದರ ಜೊತೆಗೆ ಒಂದಿಷ್ಟು ನೀರನ್ನು ಹಾಕಿ ನಿಮ್ಮ ಮನೆಯಲ್ಲಿ ಮನೆ ದೇವರ ಹತ್ರ ಇಟ್ಟು ಆ ಕೆಂಪು ವರ್ಣದ ನೀರಾಗಿರುತ್ತಲ್ಲ, ಕೆಂಪು ನೀರು, ಕೆಸರು ನೀರು, ಅಥವಾ ಅದಕ್ಕೊಂಚೂರು ಸುಣ್ಣ ಹಾಕಿ ಒಂದು ನಿಂಬೆಹಣ್ಣು ತಗೊಳ್ಳಿ. ಒಂದು ನಿಂಬೆಹಣ್ಣು, ತಾಮ್ರದ ತಂಬಿಗೆ ಅಥವಾ ತಾಮ್ರದ ಪಂಚಪಾತ್ರೆ, ಒಂದಿಷ್ಟು ಅರಿಶಿನ ಮತ್ತು ಸುಣ್ಣ ಅಥವಾ ಅರಿಶಿನ ಕುಂಕುಮ ಸುಣ್ಣ 3 ಮಿಶ್ರಿತ ಮಾಡಿ ಸ್ವಲ್ಪ ನೀರು ಹಾಕಿ ಕೆಂಪು ನೀರು ಮಾಡಿಕೊಂಡು ಒಂದು ಅಂಗೈ ಅಗಲ ಬಿಳಿ ವಸ್ತ್ರ, ಅಂಗೈ ಅಗಲ ಬಿಳಿ ವಸ್ತ್ರ, ಜಾಸ್ತಿ ಬೇಡ, ಅಂಗೈ ಅಗಲ ಬಿಳಿ ವಸ್ತ್ರ,
9 ತುಪ್ಪದ ಬತ್ತಿ ಆಗಿರಲಿ ಅಥವಾ 9 ಅಡ್ಡ ಬತ್ತಿನೋ ಅಥವಾ ಒಂದು ಆರತಿ ಮಾಡಲಿಕ್ಕೆ ಬೇಕಾಗಿರೋ ಬತ್ತಿ, ಒಂದು ಮಣ್ಣಿನ ಹಣತೆ, 9 ಬತ್ತಿ, ತಾಮ್ರದ ತಂಬಿಗೆ ಅಥವಾ ತಾಮ್ರದ ಪಂಚಪಾತ್ರೆ, ಅದರಲ್ಲಿ ಒಂದಿಷ್ಟು ಕೆಂಪು ನೀರು, ಒಂದು ನಿಂಬೆಹಣ್ಣು, ಇದಿಷ್ಟನ್ನು ಸಹಿತ ಮನೆಯಲ್ಲಿ ದೇವರ ಹತ್ರ ಇಟ್ಟು ಈ ದೇವಾಲಯಕ್ಕೆ ಬರಬೇಕಾದ್ರೆ ಮೊದಲು ಮನೆಯೆಲ್ಲ ಸುತ್ತಾಕ್ಬೇಕು. ನಾವು ಮನೆ ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಸಾನ್ನಿಧ್ಯಗಳಿಗೂ ಸಹಿತ ಓಡಾಡೋದ್ರಿಂದ ನಿಮ್ಮ ಮನೆಯ ಕಾಂಪೌಂಡ್ ಇದ್ದರೆ ಮನೆ ಸುತ್ತ ಒಂದು ರೌಂಡ್ ಹೋಗಿ ಬಂದು ಈ ವಸ್ತುಗಳನ್ನು ಒಂದು ಸತಿ ಮನೆಯಿಂದ ಹೊರಗಡೆ ತಂದು ಮನೆ ಆಚೆ ಕಡೆ ರೌಂಡ್ ಹಾಕಿದ್ಮೇಲೆ ಪುನಃ ಮನೆಯೊಳಗೆ ತೊಗೊಂಡು ಹೋಗ್ಬೇಡಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಮ್ಮೆ ಮನೆಯಿಂದ ಆಚೆ ಬಂದ ನಂತರ ಈ ವಸ್ತುಗಳನ್ನು ತೊಗೊಂಡು ಪುನಃ ಮನೆಯೊಳಗೆ ಹೋಗಬಾರ್ದು. ಈ ವಸ್ತುವನ್ನು ಸೀದಾ ದೇವಾಲಯಕ್ಕೆ ತೊಗೊಂಬರ್ಬೇಕು. ನೀವು ದೇವಾಲಯಕ್ಕೆ ತಂದು ದೇವರ ಸಾನ್ನಿಧ್ಯದಲ್ಲಿ ದರ್ಶನ ಆದ ಮೇಲೆ ಇದರದ್ದೊಂದು ವಿಶೇಷವಾದ ತಂತ್ರಸಾರ ಇದೆ. ಇದು ವಾಸ್ತುವಲ್ಲಿರ್ತಕ್ಕಂಥ ದೋಷ ಆಗಲಿ ಅಥವಾ ವ್ಯಕ್ತಿಗಳಿಗೆ ಬಂದಿರತಕ್ಕಂಥ ತಂತ್ರಸಾರದ ಸಮಸ್ಯೆ ಆಗಿರಲಿ ಅಥವಾ ಯಾವುದೋ ಒಂದು ದಾಟಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಒಂದು ಅನಾರೋಗ್ಯ ಇರಲಿ, ಮಕ್ಕಳ ಜ್ಞಾನ ಇರಲಿ ಅಥವಾ ನಿಮ್ಮ ಆರ್ಥಿಕ ಸಂಕಷ್ಟಗಳಿರಲಿ, ಒಟ್ಟಾರೆ ಒಂದು ವಾಸ್ತು ಒಂದು ಗೂಡಿಗೆ ಸಂಬಂಧಪಟ್ಟಂಥ ಯಾವ ದೋಷಗಳಿದ್ರೂ ಅದನ್ನು ಬಗೆಹರಿಸ್ಕೊಳ್ಳುವಂಥ ತಂತ್ರಸಾರ ಇದು. ಆದರೆ ಇದು ಒಂದು ಸತಿಗೆ ಸೀಮಿತನ ಅಲ್ಲ, 3 ಬಾರಿ ನೀವು ಮಾಡಬೇಕು. ಆ 3 ಬಾರಿ ಮಾಡುವಂಥದ್ದು ಆ ಕಡೆಯದಾಗಿ ಮಾಡುವ ತಂತ್ರಸಾರ ಇದೆಯಲ್ಲ, ಅದನ್ನು ನೀವು ಈ ಸಾನ್ನಿಧ್ಯಕ್ಕೆ ಬಂದಾಗ ನಾನು ತಿಳಿಸ್ಕೊಡ್ತೇನೆ. ಯಾಕೆಂದರೆ ಈ ಸಾನ್ನಿಧ್ಯಕ್ಕೆ ಸರಿಸುಮಾರು 10 ಗಂಟೆಗೆ ನಾನು ಅಲ್ಲಿ ಬಂದು ಸೇರಿಕೊಳ್ತೇನೆ. 10 ಗಂಟೆಗೆ ಬಂದು ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವಾದ್ದರಿಂದ ಭವ್ಯವಾದಂತಹ ಮೂರ್ತಿ ಇರುವಂತಹದ್ದು, ಅದರಲ್ಲೂ ಕಾಟೇರಮ್ಮ ಜೊತೆಗೆ ಕಾಳಭೈರವನ ಸಾನ್ನಿಧ್ಯದಲ್ಲಿ ರುದ್ರದೇವರ ಪ್ರಾರ್ಥನೆ, ಕಾಟೇರಮ್ಮನ ಸಾನ್ನಿಧ್ಯದಲ್ಲಿ ಮನುಷ್ಯನ ಗ್ರಹಗತಿಗಳಲ್ಲಿರ್ತಕ್ಕಂಥ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ದೋಷಗಳ ಪರಿಹಾರ, ಅಂತಹ ಅದ್ಭುತವಾದಂಥ ಸಾನ್ನಿಧ್ಯ ಇದೆ. ಇವತ್ತು ನೆನ್ನೆದಲ್ಲ, ಅದಕ್ಕೆ ಅದರದೇ ಆದ ಇತಿಹಾಸ ಇದೆ. ಈ ಬಾರಿ 35ನೇ ವರ್ಷದ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವ ಗುರುಗಳೇ. ಅದು ವರ್ಷಗಳು ದಾಟ್ತಾ ಹೌದು ಗುರುಗಳೇ, ಒಂದೊಂದು ಅದರಲ್ಲಿ ಸೇರ್ತಾ ಹೋಗ್ಬೋದು. ಹೌದು. ಆದರೆ ಆ ಸ್ಥಳದಲ್ಲಿ ಒಂದು ಶಕ್ತಿ ಇರೋದ್ರಿಂದ ಇಷ್ಟು ಜನನ ಹೇಳ್ಕೊಳ್ತಾ ಇರುತ್ತೆ. ಆದರೆ ಅಲ್ಲಿ ಇಂಥದ್ದೊಂದು ಅನುಷ್ಠಾನ ಬೇಕಾಗಿದೆ. ಇಲ್ಲಿವರೆಗೂ ಆ ದೇವಾಲಯದಲ್ಲಿ ಈ ಅನುಷ್ಠಾನಗಳು ನಡೆದಿಲ್ಲ. ನನಗೆ ಅಲ್ಲಿರುವ ಸಾನ್ನಿಧ್ಯದ ಶಕ್ತಿಯನ್ನು ಒಂದಷ್ಟು ವಿಡಿಯೋಸ್ ತರಿಸ್ಕೊಂಡು ನೋಡಿ, ಅಲ್ಲಿರುವಂತಹ ಅದ್ಭುತವಾದಂತಹ ಶಕ್ತಿಯಲ್ಲಿ ನಮ್ಮ ಪರಿಹಾರ ಆಗಬೇಕಾಗಿದೆ, ನಮ್ಮ ಸಮಸ್ಯೆಗೊಂದು ಕೊನೆ ಆಗಬೇಕಾಗಿದೆ. ಸಮಸ್ಯೆಯಿಂದ ದಾಟ್ಕೊಂಡು ಹೊರ ಬರಬೇಕಾದ್ರೆ ಈ ತಂತ್ರಸಾರ ಅನೇಕವಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ, ಯಾಕೆಂದರೆ ಅವರು ಮೊನ್ನೆ ನನಗೆ ಇನ್ವಿಟೇಷನ್ ಕೊಟ್ಟು ಹೋದ ಮೇಲೆ ಕೆಲವು ಗ್ರಂಥಗಳನ್ನು ನಾನು ತೆಗೆದು ನೋಡಿದಾಗ ಇದಕ್ಕೆ ಪರಿಹಾರ ಈ ಮಾರ್ಗ ಅಂತ ತೋರಿಸಿದೆ. ಪರಿಹಾರ ಮಾರ್ಗವನ್ನು ತೋರಿಸಿದ್ರಿಂದ ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಬರುವ ಪ್ರತಿಯೊಬ್ಬ ಭಕ್ತರಳ್ಳಿಲಿ ನಡೀತಿರ್ತಕ್ಕಂತಹ ಈ ಭವ್ಯವಾದಂತಹ ಆಸ್ಥಾನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಂಬಕ ಮಹಾಪುರುಷನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರಾಶಿಫಲವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಲಿ. ಇವತ್ತು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ, ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತೀರಿ. ಮೇಷರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆಗಳೇ ಇದೆ. ಸಮಸ್ಯೆಗಳನ್ನು ದಾಟಿಕೊಂಡು ಹೊರಗಡೆ ಬರಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಇವತ್ತು ಖಂಡಿತ ನಿಮಗೆ ಬೇಕು. ಕುಲದೇವರ ಅನುಗ್ರಹ ಬೇಕು. ಇಷ್ಟಾರ್ಥ ಸಿದ್ಧಿಗಾಗಿ ಸ್ವಲ್ಪ ಶ್ರಮಿಸಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯೋಗ ಕೂಡಿಕೊಂಡ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಅಂತಹದರಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 45 ನಿಮಿಷದಲ್ಲಿ 12ರಿಂದ 1:45 ಮಧ್ಯದಲ್ಲಿ ನಿಮ್ಮ ಅದೃಷ್ಟ ರೇಖೆಗಳು ಅದೃಷ್ಟದ ಫಲ ಸಿದ್ಧಿಯಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಮತ್ತಷ್ಟು ಅದ್ಭುತವಾಗಬೇಕಾದ್ರೆ, ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕಾದ್ರೆ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಸಹಿತ ತಾವು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಕೆಲವು ಸತಿ ಎದುರಾಗ್ಬಿಡುತ್ತೆ.
ಅರ್ಥಾರ್ಥ ಸಂಬಂಧವಿರಲ್ಲ, ಆದರೂ ತಲೆ ಕೆಡಿಸ್ಕೊಳ್ತೀರಿ. ನೀವು ಮಾಡಬೇಕಾದ್ದು ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಮನೆ ದೇವರ ಆಶೀರ್ವಾದ ಪಡೆದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಂತಹ ತಂದೆ ತಾಯಿ ಆಶೀರ್ವಾದ ಪಡೆದು ತದನಂತರ ನೀವು ಆಚೆ ಬಂದರೆ ಖಂಡಿತ ಮತ್ತಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು 4ರಿಂದ 6:20 ತನಕ, ಸಂಧ್ಯಾಕಾಲದ 4ರಿಂದ 6 ಗಂಟೆ 20 ನಿಮಿಷ ದೂರಭಾರ ಪ್ರಯಾಣ ಇರಲಿ, ವೆಹಿಕಲಲ್ಲಿ ಡ್ರೈವ್ ಮಾಡುವಂಥದ್ದು, ಕಾಗದ ಪತ್ರಕ್ಕೆ ಸಹಿ ಹಾಕುವಂಥದ್ದು, ಆರೋಗ್ಯದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಒಂದಷ್ಟು ಫಲಾಫಲಗಳನ್ನು ಸರಿಯಾದ ಆಲೋಚನೆ ನಡೆಸುವಂಥದ್ದು, ಇದೆಲ್ಲವೂ ಬಹಳ ಅರ್ಥಗರ್ಭಿತವಾಗಿ ನಡೆಯುತ್ತೆ. ಇವತ್ತು ಒಂದಷ್ಟು ಮಟ್ಟಿಗೆ ನಿಮ್ಮ ಕೆಲಸಗಳಲ್ಲಿ ಬದಲಾವಣೆ ತಂದುಕೊಳ್ಬಹುದು, ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ತಾಯಿ ಲಲಿತಾ ರಾಜರಾಜೇಶ್ವರಿ ಆರಾಧನೆ ಮಾಡ್ತಾ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಸ್ವಲ್ಪ ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಮಾತಿನ ಕಡೆ ನಿಗಾ ಇರಲಿ. ಮಾತಿಗೆ ಒಂದು ಲಗಾಮ್ ಇರಲಿ, ಮಾತಿನ ಕಡೆ ನಿಗಾ ಇರಲಿ. ಆಡುವ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಾತಾಡಿ ನಿಷ್ಠೂರಕ್ಕೆ ಒಳಗಾಗಬೇಡಿ. ಎಚ್ಚರಿಕೆಯಿಂದ ನಡ್ಕೊಳ್ಳಿ, ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಆದರೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಅಷ್ಟೊಂದು ಸರಿಯಾದಂಥ ಕ್ರಮವನ್ನು ಅನುಸರಿಸೋಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರವಾಗೂ ಸಹಿತ ಮನಸ್ಸನ್ನು ಕೆಡಿಸ್ಕೊಳ್ತೀರಿ, ಇಲ್ಲದ ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತೀರಿ, ಮತ್ತಷ್ಟು ಸಮಸ್ಯೆಗಳನ್ನು ನೋಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ಯಾವುದಾದ್ರು ಒಂದು ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲೂ ಬುಧವಾರದ ಮಹಾವಿಷ್ಣುವಿನ ಆರಾಧನೆ ಮಾಡಿ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ಮತ್ತಷ್ಟು ಲಾಭವಿದೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆ 15, ಅಂದರೆ 2ರಿಂದ 3:15 ಮಧ್ಯದಲ್ಲಿ ತುಂಬ ಬದಲಾವಣೆಯನ್ನೇ ಕಾಣ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಕುಲದೇವರ ಅನುಗ್ರಹವನ್ನು ಪಡಿಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದಕ್ಕಾಗಿ ಸ್ವಲ್ಪ ಶ್ರಮಿಸಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವೇನೇ ಮಾಡಿದ್ರೂ ಗೌಪ್ಯವಾಗಿರಲಿ. ಕೆಲವಷ್ಟು ವಿಚಾರಗಳು ಗೌಪ್ಯತೆ ಇಲ್ಲದಿರ ಸಮಸ್ಯೆ ತಂದೊಡ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ಗೌಪ್ಯವಾಗಿ ನಡ್ಕೊಂಡಾಗ, ಗೌಪ್ಯತೆಯಿಂದ ನೀವು ಕೆಲಸ ಕಾರ್ಯಗಳು ಸಿದ್ಧಿಪಡಿಸ್ಕೊಂಡ್ರೆ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಲಾಭ ಸಿಗಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಅದಕ್ಕಾಗಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಮತ್ತು ವ್ಯವಹಾರ, ಕೆಲಸ ಕಾರ್ಯಗಳು, ಒಂದಷ್ಟು ಉದ್ಯೋಗದ ಬದಲಾವಣೆ, ಮತ್ತಷ್ಟು ಯಶಸ್ಸಿನ ಬಗ್ಗೆ ಚಿಂತನೆ, ಮಾಡುವುದಾದಂಥ ಒಂದು ಹೊಸ ಉದ್ಯೋಗ ಅಥವಾ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚಿಂತನೆ, ಇದೆಲ್ಲವೂ ಬಹಳ ಚೆನ್ನಾಗಿದೆ. ಹಾಗೆ ಇವತ್ತು ನೀವು ಯಾರೊಂದಿಗೆ ವ್ಯವಹಾರ ಮಾಡಿದ್ರೂ ಆ ವ್ಯವಹಾರದಲ್ಲೇ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಮನಸ್ಸಲ್ಲಿ ಇಲ್ಲದಂಥ ರೀತಿ ಚಿಂತನೆಗೊಳಗಾಗುವಂಥ ಪರಿಸ್ಥಿತಿ ತಂದುಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಲಾಭ ಗಳಿಸಬೇಕಾದ್ರೆ ಸಾಧ್ಯವಾದಷ್ಟು ಒಂದಷ್ಟು ವಿಳೆದೆಲೆ ಅಡಿಕೆ, ಒಂದಷ್ಟು ಹೆಸರು ಕಾಳು, ವಿಳೆದೆಲೆ ಅಡಿಕೆ, ಒಂದಷ್ಟು ಹೆಸರು ಕಾಳು, ಇಂತಹದ್ದನ್ನು ವಿಷ್ಣು ದೇವಾಲಯ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ದೆ ಆದರೂ ಸಾಕಷ್ಟು ಲಾಭ ಇದೆ. ಅಥವಾ ನಿಮ್ಮ ಮನೆಯ ಈಶಾನ್ಯ ದಿಕ್ಕಲ್ಲಿ, ನಿಮ್ಮ ಮನೆಯಲ್ಲೇ ಈಶಾನ್ಯ ದಿಕ್ಕಿಗೆ ನಿಂತುಕೊಂಡು ಒಂದಿಷ್ಟು ಪುಡಿ ಕುಂಕುಮವನ್ನು, ಭಸ್ಮವನ್ನು, ಗಂಧವನ್ನು ಕೈಗೆ ತಗೊಂಡು ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಆ ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಹಣೆಗೆ ಧಾರಣೆ ಮಾಡಿಕೊಂಡ್ರು ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಚೆನ್ನಾಗಿದ್ದು, ವಾರದ ಮೊದಲನೇ ದಿವಸ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದು ಸಾರ್ಥಕತೆಯ ಬದುಕನ್ನು ಕಾಣುವಂಥ ಅದ್ಭುತವಾದಂಥ ದಿನ. ಇವತ್ತು ತಾವೇನು ಚಿಂತನೆ ಮಾಡ್ತಿರೋ, ಏನು ಆಲೋಚನೆ ಮಾಡ್ತಿರೋ, ಆ ಆಲೋಚನೆಯ ಫಲ ಸಾಕಷ್ಟು ಇದೆ. ಆದರೆ ಒಂದಷ್ಟು ಜನಗಳಲ್ಲಿ ಒಂದಷ್ಟು ನೋವಿನ ಸಂಗತಿ ಇದೆ. ಏನೂ ಆಗ್ತಿಲ್ವಲ್ಲ, ಏನೂ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ, ನಾವು ಅಂದುಕೊಂಡ ಕೆಲಸ ಸಾಧನೆ ಆಗ್ತಿಲ್ವಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಅಥವಾ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ವಲ್ಲ, ನನಗೆ ಸಿಗಬೇಕಾದಂಥ ಸ್ಥಾನಮಾನ ನನಗೆ ಸಿಗ್ತಿಲ್ವಲ್ಲ ಅಂತಕ್ಕಂಥದ್ದು ಕೊರಗು ಚಿಂತನೆಯಲ್ಲೇ ದಿನನ ಕಳೀತಾ ಇರ್ತೀರಿ. ಭಗವಂತ ಕೊಟ್ಟಷ್ಟು ಆಯಾ ಕಾಲಕ್ಕೆ ಏನು ಸನ್ನಿಹಿತ ಆಗಿರುತ್ತೋ, ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ಮತ್ತೊಬ್ಬರನ್ನ ನೋಡಿ ನಾನು ಹಾಗಿಲ್ವಲ್ಲ ಅಂದ್ಕೊಂಡು ನನಗಿರ್ತಕ್ಕಂಥ ಸೌಭಾಗ್ಯವನ್ನು, ನನ್ನ ಪರಿಸರದಲ್ಲಿ ನನಗೆ ಸಿಗುವಂಥ ಆನಂದವನ್ನು, ನೆಮ್ಮದಿ, ಸುಖ, ಸಂತೋಷವನ್ನು ನಾವು ಕಳ್ಕೊಳ್ಬಾರ್ದು. ತುಂಬ ಜನ ಮಾಡೋ ತಪ್ಪಿದು. ಇಲ್ಲ ಎಂಬತಕ್ಕಂಥ ಪದವನ್ನು ಮನಸ್ಸಲ್ಲಿಟ್ಕೊಂಡು ರೋದನೆ ಮಾಡ್ತಿರ್ತಾರೆ ವಿನಃ ಇರ್ತಕ್ಕಂಥದ್ದನ್ನು ಸ್ವಾಗತಿಸ್ಕೊಂಡು ಅದನ್ನು ಆರಾಧನೆ ಮಾಡುವಂಥ ಮನಸ್ಥಿತಿ ನಮ್ಮಲ್ಲಿಲ್ಲ.
ಇದು ತುಂಬ ಜನಗಳಲ್ಲಿ ಇರೋ ಕೊರತೆ ಇದೆ, ದೊಡ್ಡ ಕೊರತೆ ಇದು. ಹೆಣ್ಣುಮಕ್ಕಳು ಅಷ್ಟೇ ಇದನ್ನು ತುಂಬ ತಪ್ಪು ಮಾಡ್ತೀರಿ. ಪಕ್ಕದ ಮನೆಯವ್ರು ಯಾರೋ ಒಂದು ರೇಷ್ಮೆ ಸೀರೆ ನೋಡಿದ್ರು, ತುಂಬ ಚೆನ್ನಾಗಿದೆ ರೇಷ್ಮೆ ಸೀರೆ ಅಂತೇಳಿ, ಆ ರೇಷ್ಮೆ ಸೀರೆ ಬಗ್ಗೆ ನಿಮ್ಮ ಚಿಂತನೆ. ನಿಮಗೆ ಅದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟರು ಅಂಥ ರೇಷ್ಮೆ ಸೀರೆ ತಂದ್ಕೊಳ್ಳಿಕ್ಕಾಗಲ್ಲ. ನೀವು ಅದಕ್ಕಿಂತ ಬೇರೆ ನೋಡ್ತೀರಿ ಅಥವಾ ಅದಕ್ಕಿಂತ ಕೆಳಮಟ್ಟದಲ್ಲಿ ನೋಡಿರ್ತೀರಿ. ಹೆಣ್ಣಿನ ಗುಣ ಅದು. ಆದರೆ ಅದ್ರ ಬಗ್ಗೆ ನೀವು ಯಾಕೆ ಚಿಂತನೆ ಮಾಡ್ತೀರಿ? ನಿಮಗೇಂತ ಏನು ಕೊಟ್ಟಿದ್ದಾನೋ ಭಗವಂತ, ಅದರಲ್ಲಿ ಆನಂದ ಪಡಿ. 4 ಗೋಡೆ ಬಂದಿರತಕ್ಕಂಥದ್ದು ನಮ್ಮ ವಾಸ್ತುಗೆ ಸಂಬಂಧಪಟ್ಟಂಥ ರೀತಿ ನಮ್ಮ ಚಿಂತನೆಗಳಿರಬೇಕು. ನಮ್ಮ ಮನೆಗೆ ತಕ್ಕ ನಮ್ಮ ಆಲೋಚನೆ ಇರಬೇಕು. ನಮ್ಮ ಮನೆ ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಬಿಟ್ಟರೆ ಪಕ್ಕದ ಮನೆ ಮಕ್ಕಳಾಗಿ ನನ್ನ ಮಕ್ಕಳು ಇಲ್ವಲ್ಲ ಅಂತ ಚಿಂತನೆ ಮಾಡಿದ್ರೆ ಅದು ಮೂರ್ಖತನ ಆಗುತ್ತೆ. ಪಕ್ಕದ ಮನೆ ಮಕ್ಕಳು ಈಗಷ್ಟೇ ಅಭಿವೃದ್ಧಿ ಆಗಿರ್ಬೋದು, ಈಗಷ್ಟೇ ಅವ್ರು ಜ್ಞಾನವಂತರಾಗಿರ್ಬೋದು, ಈಗಷ್ಟೇ ಒಂದು ಸ್ಥಾನಮಾನದಲ್ಲಿರ್ಬೋದು. ನಾಳೆ ಇದನ್ನು ಮೀರಿಸೋ ಕೆಲಸ ನಿನ್ನ ಮಕ್ಕಳು ಮಾಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮವ್ರ ಮೇಲೆ ನಂಬಿಕೆ ಇಡಬೇಕು. ನಮ್ಮವ್ರನ್ನ ನಾವು ಬೆಳೆಸೋಕ್ಕೆ ಯೋಚನೆ ಮಾಡಬೇಕು. ನಮ್ಮವ್ರನ್ನ ನಮ್ಮ ಪರಿಸರದಲ್ಲಿ ಒಂದು ಸ್ಥಾನಮಾನ ಕೂಡಿಸ್ಬೇಕು ನಾವು. ಅದನ್ನು ಹೊರತುಪಡಿಸಿ ಬರೀ ಪಕ್ಕದವ್ರ ಬಗ್ಗೆನೇ ಹೊಗಳೋದಕ್ಕೆ ಹೋದರೆ ಅಥವಾ ನಮಗೆ ಸಿಗದದರ ಬಗ್ಗೆ ಚಿಂತನೆ ಮಾಡ್ತಾ ಹೊರಡುವಂಥ ಮನಸ್ಥಿತಿ ಸಿಂಹರಾಶಿಯವರಿಗೆ ತುಂಬ ಇರುತ್ತೆ. ಇದನ್ನು ದೂರ ಮಾಡ್ಕೊಳ್ಳಿ. ಇದನ್ನು ಇರೋದರಲ್ಲಿ ಸ್ವಾಗತಿಸಿ ವಿಷ್ಣು ದೇವರ ಆರಾಧನೆ ಮಾಡಿ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆ ಅಭಿಜಿನ್ ಲಗ್ನ 12 ಗಂಟೆ ಸ್ಫುಟ ಇಟ್ಟ ಹಾಗೆ 12 ಗಂಟೆಗೆ ಎದ್ದು ನಿಂತುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಆ 1 ನಿಮಿಷ 1.5 ನಿಮಿಷಗಳಲ್ಲಿ ಕಾಲ ಸೂರ್ಯನೋ ನಿಮ್ಮ ಮನೆ ದೇವರನ್ನೋ ನಿಮ್ಮ ತಂದೆ ತಾಯಿನೋ ನೋಡಿ. ಸೂರ್ಯದೇವರು ಪ್ರತ್ಯಕ್ಷವಾಗಿ ಕಾಣತಕ್ಕಂಥವ್ರು. ನಿಮ್ಮ ಮನೆ ದೇವರು ನಿಮ್ಮನ್ನು ಸಲಹೆ ನಿಮ್ಮನ್ನು ಉದ್ಧಾರ ಮಾಡಿ ನಿಮ್ಮನ್ನು ಈ ಮಟ್ಟಕ್ಕೆ ತಂದಿರತಕ್ಕಂಥವ್ರು. ನಿಮ್ಮ ಜನ್ಮದಾತರು ತಂದೆ ತಾಯಿ, ಅವ್ರಿಗಿನ್ನ ದೊಡ್ಡವರು ಮತ್ತೊಬ್ಬರು ಅಲ್ವೇ ಅಲ್ಲ. ಇವರಿಬ್ಬರಿಗಿನ್ನ ಅವರೇ ಮುಖ್ಯ ಅಂತ ನಾನು ಹೇಳ್ತೇನೆ. ಯಾಕೆ ಅಂದರೆ ಇವತ್ತು ಸೂರ್ಯನ ನೀವು ನೋಡಬೇಕಾದ್ರೂ ನಿಮ್ಮ ತಂದೆ ತಾಯಿನೇ ಕಾರಣ. ಅವರು ನೀವು ಜನ್ಮ ಕೊಟ್ಟಿದ್ದರಿಂದ ಇಂಥ ಬೆಳಕನ್ನು ಕಾಣ್ತಾ ಇದ್ದೀರಿ. ನಿಮ್ಮ ಮನೆ ದೇವರ ಒಂದು ಅನುಗ್ರಹವನ್ನು ಪಡೆದು ಇವತ್ತೊಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಯಾರು ಕಾರಣ? ಅದಕ್ಕೂ ನಿಮ್ಮ ತಂದೆ ತಾಯಿನೇ ಕಾರಣ. ಅದರಿಂದ ಮೊದಲು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ತಂದೆ ತಾಯಿ, ನೀವು ಹತ್ತಿರದಿಂದ ನೋಡಿರುವಂಥ ದೇವರು, ನಿಮ್ಮ ಮನೆ ದೇವರು, ನಿಮ್ಮ ಹೃದಯದ ದೇವರು, ನಿಮ್ಮ ಆರಾಧ್ಯ ದೇವರು. ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕರೆಕ್ಟಾಗಿ 12 ಗಂಟೆಗೆ ಸಿಂಹರಾಶಿಯವರು ತಪ್ಪದಿರ ಇದನ್ನು ಮಾಡಿ. ಅದಾದ ಒಂದು ಅರ್ಧ ಗಂಟೆ 1 ಅವರಲ್ಲಿ ನೋಡಿ ನಿಮ್ಮ ಮನಸ್ಸಲ್ಲಿ ಒಂದು ಬದಲಾವಣೆ ಸಿಗುತ್ತೆ. ನಿಮ್ಮ ಪರಿಸರದಲ್ಲಿ ಒಂದು ಬದಲಾವಣೆ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಬಹಳಷ್ಟು ಆನಂದ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಒಂದಷ್ಟು ಅಂಜಿಕೆಯ ಕಾಲ, ಭಯದ ಕಾಲ. ಅಂದುಕೊಂಡಿದ್ದಾಗುತ್ತೋ ಇಲ್ವೋ, ಸಾಧನೆ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ನಾನು ಅಂದುಕೊಂಡಿದ್ದಷ್ಟು ಪೂರ್ತಿ ಸಿಗುತ್ತೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ವಿಚಿತ್ರವಾದಂಥ ಸನ್ನಿವೇಶ ಎದುರಾಗ್ಬಿಡುತ್ತೆ. ಅಂದುಕೊಂಡಿದ್ದು ಏನು ಆಗುತ್ತೋ ಬಿಡುತ್ತೋ ಅನ್ನೋದರ ಭಯ ಇದೆಯಲ್ಲ, ಅದು ನಿಮ್ಮನ್ನು ಬಾಧಿಸುತ್ತೆ, ನಿಮಗೆ ನೋವು ಕೊಡುತ್ತೆ. ಆದರೆ ಇಲ್ಲೇ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕಾದ್ರೂ, ಯಾವುದಾದ್ರೂ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೂ ಮನೆಯಿಂದ ಆಚೆ ಬರುವಾಗ ಅರಿಶಿನ ಪುಡಿಯನ್ನು ತಗೊಳ್ಳಿ. 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ನಿಮ್ಮ ಎಡಗೈಯಲ್ಲಿ ಹಾಕ್ಕೊಳ್ಳಿ. ಎಡಗೈ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಕನ್ಯಾ ರಾಶಿಯವರು ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗಲಿ ಈ ಕಾಯಕವನ್ನು ಮಾಡಿದ್ರೆ ನಿಮ್ಮ ತುಂಬ ಬದಲಾವಣೆ ಕಾಣ್ತೀರಿ. 1 ಚಿಟಿಗೆ ಅರಿಶಿನ ಪುಡಿ ಹಾಕ್ಕೋಬೇಕು. ಆ ಅರಿಶಿನ ಪುಡಿಯನ್ನು ಅಷ್ಟಗಲ ಹರಳಿಸಬೇಕು. ಅಷ್ಟಗಲ ಹರಡಿದ ನಂತರ ಅದರ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳು ಅಥವಾ ಮೊದಲನೇ ಬೆರಳು, ಉಂಗುರದ ಬೆರಳಾದರೂ ಸರಿ, ಮೊದಲನೇ ಬೆರಳಾದರೂ ಸರಿ, ಇದರಿಂದ ಒಂದು ನಕ್ಷತ್ರವನ್ನು ಬರೀರಿ. 6 ರೇಖೆ ಇರುವಂತಹ ನಕ್ಷತ್ರ. ಹೀಗೆ ಒಂದು ತ್ರಿಕೋನ, ಉಲ್ಟಾ ಒಂದು ತ್ರಿಕೋನ, ತ್ರಿಕೋನವನ್ನು ಬರೆದು ಅದರ ಮಧ್ಯದಲ್ಲಿ ಹೆಬ್ಬೆರಳನ್ನು ಹೀಗಿಟ್ಕೊಂಡು ನೀವು ಹೇಳಬೇಕಾದಂಥ ಮಂತ್ರ ಹರೀಂ, ಹಾ ಹಿ ರಾವತ್ತು ಕೊಡ್ತಕ್ಕಂಥದ್ದು ಹರೀಂ. ಆ ಹರೀಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಹೆಬ್ಬೆರಳಲ್ಲಿಟ್ಟಿರ್ತಿರೋ ಆ ಜಾಗದಲ್ಲಿದ್ದಂಥ ಒಂದಿಷ್ಟು ಅರಿಶಿಣ ಪುಡಿ ಇರುತ್ತಲ್ಲ, ಅದನ್ನು ಮಾತ್ರ ನಿಮಗೆ ತಿಲಕ ರೂಪದಲ್ಲಿ ಹಣೆಗೆ ಒಂಚೂರು ಹಚ್ಕೊಳ್ಳೋದ್ರಿಂದ ಈ ಯಾರೊಬ್ಬರು ನಿಮ್ಮನ್ನು ನೋಡುವಾಗ ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಅರಿಶಿಣ ಕಣ್ಣಿಗೆ ಕಾಣುತ್ತೋ ಅವರು ಎಂಥ ಕ್ರೋಧಿಗಳಾಗಿದ್ದು, ಎಂಥ ನಿಮ್ಮ ಮೇಲೆ ವೈಷಮ್ಯ ಇಟ್ಕೊಂಡು ಯಾವುದನ್ನೋ ಶತ್ರುತ್ವ ನೋಡ್ತಾ ಅಥವಾ ನಿಮಗೇನೋ ಆಗಬೇಕಾದಂಥ ಒಳ್ಳೆಯ ಕೆಲಸನ ಅದನ್ನು ತಡೆಗಟ್ತಿದ್ರೆ ಅವರು ಸಹಿತ ನಿಮ್ಮ ಮಿತ್ರರಾಗ್ತಾರೆ. ಅದರಿಂದ ಕೆಲಸ ಆಗುತ್ತೆ. ಈ ಪ್ರಯೋಗವನ್ನು ಇವತ್ತು ನೀವು ಕನ್ಯಾ ರಾಶಿಯವರು ಮಾಡಿ ಇದರಲ್ಲಾಗೋ ಬದಲಾವಣೆಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಿಂತನೆ ಇರುತ್ತೆ, ಆಲೋಚನೆ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ, ಒಂದಷ್ಟು ಭಯದ ವಾತಾವರಣ ಇರುತ್ತೆ. ಹಾಕುವ ಹೆಜ್ಜೆನಲ್ಲಿ ಎಲ್ಲೋ ವ್ಯತ್ಯಾಸ ಆಗ್ತಾಯಿದೆಯೇನೋ, ನಾನೇನು ತಪ್ಪು ಮಾಡಿದ್ದೀನೇನೋ, ಅಥವಾ ನನ್ನ ತಪ್ಪಿನ ಅರಿವು ನನಗೆ ಆಗದಂಥ ರೀತಿಯಲ್ಲಿದೆಯಲ್ಲ, ಅಥವಾ ನನ್ನ ಜೊತೆಯಲ್ಲಿರ್ತಕ್ಕಂಥದ್ದು ಅಥವಾ ನನ್ನ ಪರಿಸರದಲ್ಲಿರ್ತಕ್ಕಂಥದ್ದು ಕೆಲವಷ್ಟು ವಿಚಾರಗಳು ತುಂಬ ಹತ್ತಿರದಲ್ಲಿ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಂಥ ವ್ಯಕ್ತಿಗಳು ನಮ್ಮಿಂದ ದೂರ ಆಗ್ತಾ ಇದ್ದಾರೇನೋ, ಕುಟುಂಬದಲ್ಲಿ ಏನೋ ಒಂದು ಕಲಹ ನನ್ನ ಬಾಧಿಸ್ತಾ ಇದೆಯೇನೋ, ಇಟ್ಟು ವಸ್ತು ಕಾಣದಿರೋ ಬರೀ ಹುಡುಕಾಟದಲ್ಲೇ ನಡೀತಾ ಇದೆಯೇನೋ, ಅಥವಾ ನನ್ನಿಂದ ಏನೋ ಒಂದು ತಪ್ಪಾಯ್ತಾ ಅಂತಕ್ಕಂಥದ್ರ ನೋವು ನಿಮ್ಮ ಹೃದಯದಲ್ಲಿ ತುಂಬ ಬಾಧಿಸುತ್ತೆ. ತಪ್ಪು ಆಗೋಗಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋದು ಗೊತ್ತಾಗದಂಥ ರೀತಿಯಲ್ಲಿರುತ್ತೆ.
ಆಗುವಾಗ ನಾವು ತಪ್ಪು ಮಾಡುವಾಗ ನಮಗೆ ಅರಿವಿಲ್ಲದಂಥ ರೀತಿಯೇ ಮಾಡಿಬಿಟ್ಟಿರ್ತೀವಿ. ಅದಾದ ಮೇಲೆ ಪ್ರಾಯಶ್ಚಿತ್ತ ಆಗುತ್ತೆ, ಅದಾದ ಮೇಲೆ ಆಲೋಚನೆ ಶುರುವಾಗುತ್ತೆ, ಪುನಃ ಸರಿಪಡಿಸ್ಕೊಳ್ಳುವಂಥದ್ದಕ್ಕೆ ಸಮಯ ಮೀರಿ ಹೋಗಿರುತ್ತೆ. ಆದರೆ ಹೊಸ ಬದುಕು ಬೇಕಾಗುತ್ತೆ. ಆ ಹೊಸ ಬದುಕನ್ನು ತೋರಿಸುವಂತಹ ಅದೃಷ್ಟ ಇವತ್ತು ಅಶ್ವತ್ಥನಾರಾಯಣನಲ್ಲಿದೆ. ತುಲಾರಾಶಿಯವರು ತಪ್ಪದಿರ ಎಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ, ಅರಳಿ ಮರ ಇದ್ದರೆ, ಆ ಅರಳಿ ಮರದ ನೆರಳಲ್ಲಿ ಒಂದಷ್ಟು ಕಾಲ ನಿಂತ್ಕೊಳ್ಳಿ. ಒಂದು 5 ರಿಂದ 10 ನಿಮಿಷ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಅಶ್ವತ್ಥ ವೃಕ್ಷ, ಅರಳಿ ವೃಕ್ಷ, ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಆ ವೃಕ್ಷದ ನೆರಳು ನಿಮ್ಮ ತಲೆ ಮೇಲೆ ಬೀಳುವಂಥ ರೀತಿಯಲ್ಲಿದ್ದರೆ ಆ ವೃಕ್ಷದ ಪ್ರಭಾವದಿಂದ ನಿಮ್ಮ ರಾಶಿ ಬಲದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ನೀವು ಆದಷ್ಟು ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಒಮ್ಮೆ ಹೋಗಿ ಅಲ್ಲಿ ನಿಂತು ಬರೋದ್ರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅತಿ ಹೆಚ್ಚು ಆಕ್ಸಿಜನ್ ಕೊಡ್ತಕ್ಕಂಥ ಸ್ಥಳ, ದೋಷಗಳನ್ನು ದೂರ ಮಾಡುವಂಥ ಸ್ಥಳ, ಗರ್ಭದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಹೊಡೆದೋಡಿಸುವಂಥ ಕಾಲ, ಅದೆಲ್ಲವೂ ಸಹಿತ ಆ ವೃಕ್ಷದಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಹಾಗಾಗಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ತುಲಾರಾಶಿಯವರಿಗೆ ಸಾಕಷ್ಟು ಶ್ರೇಷ್ಠ ಮತ್ತು ಯಶಸ್ಸಿರತಕ್ಕಂತಹದ್ದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಯನ್ನು ಸಿದ್ಧಿಪಡಿಸ್ಕೊಂಡು ಯೋಗಾಯೋಗಗಳನ್ನು ಅದು ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾದಂಥ ಮನಸ್ಸು ನೆಮ್ಮದಿ ಇರೋದಿಲ್ಲ. ಸಣ್ಣ ಸಣ್ಣ ವಿಚಾರಗಳು ಸಹಿತ ತುಂಬ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಆಗುವಂತಹ ಒಳ್ಳೆಯದನ್ನು ಮರೆತು ಕೂತ್ಕೊಳ್ತೀರಿ, ಬೇಡವಾದ್ದನ್ನು ತಲೆಗೆ ಹಾಕ್ಕೊಳ್ತೀರಿ. ಬರಬೇಕಾದಂಥದ್ದು ಏನಿದೆಯೋ ಅದು ನಿಮ್ಮನ್ನು ಬಿಟ್ಟು ಹೋಗೋದಲ್ಲ. ಆದರೆ ಬಂದದ್ದನ್ನು ಹೇಗೆ ಅದನ್ನು ಸದ್ವಿನಿಯೋಗಪಡಿಸ್ಕೋಬೇಕು ಆ ಚಿಂತನೆ ನೀವು ಮಾಡೋದಿಲ್ಲ. ಅದರ ಬಗ್ಗೆ ನೀವು ಆಲೋಚನೆ ಮಾಡಿದರೆ ಮಾತ್ರ ನಿಮ್ಮ ಆರೋಗ್ಯಕರವಾದಂಥ ಬೆಳವಣಿಗೆಗೆ ಇವತ್ತು ಸಾರ್ಥಕತೆಯ ದಿನ. ಇವತ್ತು ಅದರಲ್ಲೂ ಮಧ್ಯಾಹ್ನ 12 ರಿಂದ 6 ಗಂಟೆ 12 ನಿಮಿಷದವರೆಗೂ, 12 ಗಂಟೆಯಿಂದ 6 ಗಂಟೆ 12 ನಿಮಿಷ ಬಹಳ ಅದ್ಭುತವಾದಂಥ ಕಾಲ. ನಿಮ್ಮ ಮನಸ್ಸಿಗೆ ಆನಂದವನ್ನು, ಸಂತೋಷವನ್ನು, ಸಂಭ್ರಮವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಇವತ್ತು ತಾವು ಕಲ್ಪನೆ ಮಾಡ್ಕೋಬೋದು, ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಯೋಗ ಫಲ ವೃಶ್ಚಿಕ ರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಿ. ಮನಸ್ಸಲ್ಲಿ ಒಂದಷ್ಟು ನೋವಿನ ಸಂಗತಿಗಳಿದೆ, ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವುದೇ ಹೆಜ್ಜೆ ಹಾಕಿದ್ರೂ ಅದರಲ್ಲಿ ಲಾಭ ಏನೋ ನಷ್ಟ ಏನೋ ಅಥವಾ ಏನಾಗುತ್ತೋ ಎಂಬತಕ್ಕಂಥ ಚಿಂತನೆಯಲ್ಲಿ ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆವರೆಗೂ ನೀವು ಟೈಮ್ ವೇಸ್ಟ್ ಮಾಡ್ತೀರಿ. 12 ಗಂಟೆಗೂ ಯಾವುದೂ ತೀರ್ಮಾನ ತೊಗೊಳ್ಳಿಕ್ಕಾಗಲ್ಲ. ಭಯದ ವಾತಾವರಣ ಇರುತ್ತೆ. ಅಥವಾ ಹಾಕೋ ಹೆಜ್ಜೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗ್ಬೋದಾ, ಏನಾದ್ರು ಅಚಾತುರ್ಯ ಆಗ್ಬೋದಾ, ಇದರಿಂದ ತೊಂದರೆ ಎದುರಿಸ್ಬೋದಾ, ಈ ಥರ ಎಲ್ಲ ಬರುತ್ತೆ. ಆದರೆ ಇಲ್ಲೇ ನೀವು ಬುದ್ಧಿವಂತರಾಗಬೇಕಾದ್ದು. ಈ ಸಮಯದಲ್ಲಿ ಸಾಧ್ಯವಾದಷ್ಟು ನೀವು ಮಾಡಬೇಕಾದ್ದು, ನಾನು ಪ್ರಾರಂಭದಲ್ಲಿ ಹೇಳಿದೆ, ಇವತ್ತು ಅಶ್ವತ್ಥ ಪ್ರಾರ್ಥನೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ಹಾಗೆ ತಾವು ಸಹಿತ ಮರಿದಿರ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ. ಒಂದು ಅರಳಿ ಎಲೆಯನ್ನು ತಂದು ಆ ಅರಳಿ ಎಲೆ ಮೇಲ್ಗಡೆ ಒಂದು ತ್ರಿಕೋನವನ್ನು ಬರೆದು ಅದರ ಮಧ್ಯದಲ್ಲಿ ಗಮ್ ಎಂಬತಕ್ಕಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು, ಕೆಂಪು ಗಂಧ ಆದರೂ ಸರಿ, ಅರಿಶಿಣದ ಗಂಧ ಆದರೂ ಸರಿ, ಅಥವಾ ಶ್ರೀಗಂಧ ಚಕ್ಕೆಯಿಂದ ತೆಗೆದಂಥ ಗಂಧ ಆದರೂ ಸರಿ, ಆ ಗಂಧದಿಂದ ತಾವು ಇದನ್ನು ಮಾಡಿ ಆ ಎಲೆಯನ್ನು ಸಾಧ್ಯವಾದಷ್ಟು ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡಿ. ಅಥವಾ ನಿಮ್ಮ ಬಳಿ ಒಂದು ಪರ್ಸಲ್ಲೋ ಪಾಕೆಟಲ್ಲೋ ಇಟ್ಕೊಳ್ಳಿ. ನೋಡಿ, ಇವತ್ತು ಸಂಜೆವರೆಗೂ ಸಾಕಷ್ಟು ಬದಲಾವಣೆ ಕಾಣ್ತೀರಿ ಧನುರಾಶಿಯವರು. ಅದಾದ ನಂತರ ಸಂಧ್ಯಾಕಾಲ ಬಂದು ಆ ಎಲೆಯನ್ನು ದೇವರ ಹತ್ರ ಪ್ರಾರ್ಥನೆ ಮಾಡಿಟ್ಟು, ಇವತ್ತು ನನ್ನ ನೀನು ರಕ್ಷಣೆ ಮಾಡಿದ್ಯಾ ಅಂಥೇಳಿ ದೇವರನ್ನ ಮನಸ್ಸಲ್ಲಿ ಸಮಾಧಾನ ಪ್ರಾರ್ಥನೆ ಮಾಡಿದ ಮೇಲೆ ಆ ಎಲೆಯನ್ನು ತೊಗೊಂಡೋಗಿ ಯಾವುದಾದ್ರು ಹಸಿರು ಗಿಡಗಳ ಹತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ. ಇದು ತುಂಬ ಬಲ ಇರುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಧನುರಾಶಿಯವರಿಗೆ ಬಂದೊದಗುವಂಥ ಯಾವುದೇ ತೊಂದರೆ ತಾಪತ್ರಗಳಿದ್ರೂ ಅದರಿಂದ ಮುಕ್ತರಾಗಿ ಹೊರಗಡೆ ಬರುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗಾಯೋಗಗಳಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಬಹಳ ಇರುತ್ತೆ. ಏನು ಮಾಡಬೇಕಾದ್ರೂ ಯಾವುದನ್ನೂ ಸರಿಯಾದ ತೀರ್ಮಾನ ತೊಗೊಳ್ಳಿಕ್ಕಾಗೋದಿಲ್ಲ. ಯಾವುದನ್ನೂ ಸಹಿತ ನನಗೆ ಬೇಕಾದಂಥ ರೀತಿ ನಾನು ಬದುಕಬೇಕು ಅಂದ್ಕೊಂಡ್ರೂ ಬದುಕೋಲಿಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತು ಪ್ರಸ್ತುತ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಇವತ್ತಿನ ಕಾಯಕದಲ್ಲಿ ಒಂದಷ್ಟು ತೊಂದರೆ ತಾಪತ್ರಗಳಿದೆ. ಮನಸ್ಸಿಗೆ ಅಸಮಾಧಾನ ಇದೆ, ನೋವಿನ ಸಂಗತಿ ಇದೆ.
ಆದರೆ ಇದನ್ನು ಸರಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಮೊದಲು ಗುರು ಹಿರಿಯರ ಮಾತಿನಂತೆ ಅವರು ಹೇಳಿದಂಥ ರೀತಿ ನಡ್ಕೊಳ್ಬೇಕು. ನಮ್ಮ ಮೇಲೊಬ್ಬರು ಗುರುಗಳಿದ್ದಾರೆ, ನಮ್ಮ ಮೇಲೊಬ್ಬರು ನಮ್ಮನ್ನು ಮಾರ್ಗದರ್ಶಕರಿದ್ದಾರೆ, ನಮಗೂ ನಮ್ಮ ಹಿತವನ್ನು ಬಯಸುವಂಥವರಿದ್ದಾರೆ, ಅಥವಾ ನಮ್ಮ ಕುಟುಂಬದ ಸದಸ್ಯರು ನಮ್ಮ ಶ್ರೇಯಸ್ಸಿಗಾಗಿ ಅವರು ಶ್ರಮಿಸ್ತಾರೆ ಎಂಬತಕ್ಕಂಥ ಚಿಂತನೆ ನಿಮ್ಮಲ್ಲಿದ್ದರೆ ಆಗ ಎಲ್ಲವನ್ನೂ ಬದಲಾಯಿಸ್ಕೊಳ್ತೀರಿ, ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಬನ್ನಿ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಂ ಆರ್ತಾಂಡ ಸಂಬೋಧಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರನ ಅನುಗ್ರಹ ಪಡಿಬೇಕಾದರೂ ಸಹಿತ ಇವತ್ತಿನ ದಿವಸ ಬನ್ನಿ ವೃಕ್ಷದ ಹತ್ರ ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ಸಿದ್ಧಿಯಾಗಿ ಇವತ್ತು ಸಾಕಷ್ಟು ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ, ಮನಸ್ಸು ನೆಮ್ಮದಿನ ಹಾಳು ಮಾಡ್ಕೊಳ್ತಾ ಇರ್ತೀರಿ. ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತ ಹೇಳಬೇಕು ಕುಂಭರಾಶಿಯವರು. ಕಾರಣ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಪ್ರಸ್ತುತ ಶನಿ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಸಿರೋದಲ್ಲದಿಂದ ಒಂದು ಕಡೆ ಆರೋಗ್ಯ ಸರಿ ಇರೋದಿಲ್ಲ, ಇನ್ನೊಂದು ಕಡೆ ಮಾನಸಿಕವಾದಂತಹ ಒತ್ತಡ ಇರುತ್ತೆ. ಯಾರು ನಂಬಬೇಕು, ಯಾರು ಬಿಡಬೇಕು, ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು ಸಹಿತ ಅವರ ನಡೆ ನಡವಳಿಕೆಗಳು ಬದಲಾಯಿಸ್ಕೊಳ್ತಾ ಇರ್ತಾರೆ. ನೀವು ಅವರಿಂದೆ ಹೋದರೂ ಅವರು ನಿಮ್ಮಿಂದೆ ಬರೋದಿಲ್ಲ. ಹಾಗಾಗಿ ನೀವು ಯಾರು ನಂಬಬೇಕು ಅದು ಗೊತ್ತಾಗದಂಥ ರೀತಿಯಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳ ಜೀವನ ಮತ್ತು ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರು ಪುನಃ ಎಲ್ಲಿನ್ನಷ್ಟು ಆರೋಗ್ಯ ಕೆಟ್ಟೋಗುತ್ತೋ ಎಂಬತಕ್ಕಂಥ ಭಯ. ಇನ್ನು ವ್ಯಾಪಾರ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಯಾವುದೋ ಒಂದು ರೀತಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಇದೆಲ್ಲವೂ ಇದೆ. ಆದರೆ ಇದನ್ನು ದೂರ ಮಾಡ್ಕೋಬೇಕಾದ್ರೆ ಇವತ್ತು ವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ಓಂ ನಮೋ ನಾರಾಯಣ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಒಂದಷ್ಟು ತುಳಸಿ ದಳವನ್ನು ನೋಡೋದು, ತುಳಸಿನ ಕಣ್ತುಂಬ ನೋಡೋದಾಗಲಿ, ತುಳಸಿನ ಕೈಯಲ್ಲಿ ಹಿಡಿದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ದೇವಾಲಯದಲ್ಲಿ ಕೊಡ್ತಕ್ಕಂಥ ತುಳಸಿ ಪ್ರಸಾದವನ್ನು ತಾವು ನಿಮ್ಮ ಶಿರದ ಮೇಲೆ ಇಟ್ಕೊಳ್ಳೋದಾಗಲಿ, ಇಷ್ಟು ಕಾಯಕ ಮಾಡಿದ್ರೂ ಕುಂಭರಾಶಿಯವರು ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಯಾರಾದರೂ ಒಬ್ಬರು ಮಾರ್ಗದರ್ಶಕರಿರ್ತಾರೆ. ಒಬ್ಬ ಮಾರ್ಗದರ್ಶಕರು ಇವತ್ತು ನಮಗೆ ಸಿಕ್ಕೇ ಸಿಗ್ತಾರೆ. ಗುರುಗಳಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅರ್ಧಾಂಗಿ ಆಗಿರ್ಬೋದು, ನಿಮ್ಮ ಮಕ್ಕಳೇ ಆಗಿರ್ಬೋದು. ಯಾರೋ ಒಬ್ಬರು ಮಾರ್ಗದರ್ಶನ ಮಾಡ್ತಾರಲ್ಲ, ಹೀಗೆ ನಡ್ಕೊಳ್ಳಿ, ಹೀಗೆ ಮಾಡಿ, ಈ ಥರ ಹೋದರೆ ಅನುಕೂಲ, ಇಂಥದ್ದೇ ಕೆಲಸ ಮಾಡಿ, ಇಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಇಲ್ಲಿ ಮಾಡಬೇಡಿ, ಇದು ಮಾಡೋದು ಸರಿಯಿಲ್ಲ, ಈ ಸರಿ ತಪ್ಪುಗಳನ್ನು ಹೇಳುವಂಥ ಅವರೊಬ್ಬರು ಆತ್ಮೀಯರು ಬರ್ತಾರಲ್ಲ, ಅವರ ಮಾತನ್ನು ಆಲಿಸ್ಬೇಕು. ಇವತ್ತು ಅಂತಹ ಮಾತನ್ನು ಆಲಿಸಿ ಅವರಂತೆ ನೀವು ನಡೆದಿದ್ದೇ ಆದರೆ ಅದೃಷ್ಟ ನಿಮ್ಮದಾಗತ್ತೆ. ನಾನು ಹೋದ ದಾರಿನೇ ಕರೆಕ್ಟು, ನಂದೇ ಗಜನಡೆ ಅಂತ ನಡೆದ್ರೆ ದಪ್ಪನಾದಂಥ ಮುಳ್ಳು ಕಾಲು ಚುಚ್ಕೊಳ್ಳುತ್ತೆ, ಇಡೀ ದೇಹ ಆ ನೋವಿಗೆ ಒದ್ದಾಡಬೇಕಾಗತ್ತೆ. ಅದಕ್ಕಾಗಿ ಇವತ್ತು ಯಾರೊಬ್ಬರು ಹೇಳಿದ ಮಾತನ್ನು ಆಲಿಸ್ಬೇಕು. ನಾನು ನಂದು ಅಂತಕ್ಕಂಥದ್ದನ್ನು ಬಿಟ್ಟರೆ ಇವತ್ತು ನಿಮ್ಮ ರಾಶಿಯಲ್ಲಿ ಸಾಕಷ್ಟು ಫಲಗಳಿದೆ, ಅದೃಷ್ಟ ಇದೆ. ಸಾಧ್ಯವಾದರೆ ಇವತ್ತು ವಿಷ್ಣು ದೇವಸ್ಥಾನಕ್ಕೆ ತಾವೂ ಸಹಿತ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ, ಅಥವಾ ಮನೆಯಲ್ಲೇ ದೇವ್ರ ಮುಂದೆ ದೀಪ ಹಚ್ಚಿ ದೀಪವನ್ನು ದರ್ಶನ ಮಾಡ್ಕೊಳ್ಳಿ. ಮನೇಲಿ ನಿಮ್ಮ ತಂದೆ ತಾಯಿ ದೀಪ ಹಚ್ಚಿದ್ರು ಸಹಿತ ಆ ದೀಪವನ್ನು ದರ್ಶನ ಮಾಡಿದ್ರೆ ಸಾಕು, ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ನಾನಂತೂ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡ ಗುರುಜಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂದು ಫಸ್ಟಿಗೆ ಮದುವೆ ಆಗಿತ್ತು ಗುರುಜಿ, ಅದು ಸರಿ ಇರ್ಲಾರ್ದ ಡಿವೋರ್ಸ್ ಆಗಿತ್ತು ಗುರುಜಿ. ಡಿವೋರ್ಸ್ ಆಗಿದ್ಮೇಲೆ ಅವರು ತೀರ್ಕೊಂಡ್ಬಿಟ್ರು ಗುರುಜಿ. ತೀರ್ಕೊಂಡಿದ್ಮೇಲೆ ಮತ್ತೆ ನನಗೆ ಮತ್ತೆ ಮದುವೆ ಆಗಿತ್ತು ಗುರುಜಿ, ಎರಡನೇ ಮದುವೆ ಆದ್ರೂ ಅವ್ರ ಗಂಡ ಚೆನ್ನಾಗಿಲ್ಲ ಗುರುಜಿ. ಬರೇ ಏನ್ತಿ ಅನ್ನೋದು ಇದು ಇಲ್ಲ ಗುರುಜಿ, ಬರೇ ಸಿಟ್ಟು ಮಾಡ್ಕೊಂತಾರೆ ಗುರುಜಿ. ನನಗೆ ತಂದೆ ಇಲ್ಲ ಗುರುಜಿ, ತಾಯಿ ಇದ್ದಾರೆ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇದ್ದಾರೆ ಗುರುಜಿ. ಮಗು, ನಾನೊಂದು ಮಾತು ಹೇಳಮ್ಮ. ಇವತ್ತು ನೀನು ನನಗೆ ಕರೆ ಮಾಡಿದ್ಯಾ,
ಇವತ್ತು ನೀನು ಹೇಳಿರುವಂಥ ಸಮಸ್ಯೆ, ಈ ಸಮಸ್ಯೆಗಳು ತುಂಬ ಜನ ಮನೆಗಳಲ್ಲಿದೆ ಅಮ್ಮ. ಇಲ್ಲ ಗುರುಜಿ, ಫಸ್ಟ್ನೇದಾದ್ರೂ ತುಂಬಾನೇ ತಡ್ಕೊಂಡು ಹೋದ್ನೆ ಗುರುಜಿ, ಆದ್ರೂ ಅವರು ಸರಿಗಿರ್ಲಿಲ್ಲ ಗುರುಜಿ ನನ್ ಜೋಡಿ. ಹಂಗಾಗಿ ನಾನು ಮತ್ತೆ ನೀವ್ ಹೇಳ್ತಿರಲ್ಲ ಗಂಡು ಮನೆ ಬಿಟ್ಟು ಹೋಗ್ಬಾರ್ದು ಅಂತೇಳಿ, ಅದನ್ನು ಎಲ್ಲದು ಫಸ್ಟ್ನೇದೆಲ್ಲ ಇದು ಮಾಡಿದೆ ಗುರುಜಿ. ಆದ್ರೂ ಅವರು ಚೆನ್ನಾಗಿರ್ಲಿಲ್ಲ, ಬರೇ ಕುಡಿಯೋದು ಬಡಿಯೋದು ತುಂಬಾನೇ ಕಾಟ ಕೊಟ್ಟರು ಗುರುಜಿ. ಅದಾದ್ರೂ ಇಲ್ಲಮ್ಮ, ನಾನು ಹೇಳ್ತೀನಲ್ಲ, ನೀನು ಅರ್ಥ ಮಾಡ್ಕೊ. ನಿನಗಾಗಿದೆ, ನೀನು ತಪ್ಪಿದೆ, ನಿನ್ನ ನೋಡು, ನಿನ್ನ ನೋವಿದೆ, ನನಗೆ ಅರ್ಥ ಆಗುತ್ತೆ. ನೀನು ಭಾಳಷ್ಟು ಕಷ್ಟ ಅನುಭವಿಸಿ ನೋವು ಅನುಭವಿಸಿ ನೀನು ಹೊರಗಡೆ ಬಂದಿದ್ಯಾ. ನಾನು ಇವತ್ತು ಆ ಸಬ್ಜೆಕ್ಟ್ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋ ಉದ್ದೇಶ, ಒಮ್ಮೆ ಡೈವರ್ಸ್ ಆದಮೇಲೆ, ಇದೆಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ, ಒಮ್ಮೆ ಡೈವರ್ಸ್ ಆದಮೇಲೆ ಪುನಃ ಮದುವೆ ಆಗ್ತಕ್ಕಂಥವ್ರಿಗೆ ಆ ಹೆಣ್ಣು ಎಷ್ಟೇ ಪಾತಿವ್ರತೆಯಾಗಿದ್ದು, ಹೆಣ್ಣು ಎಷ್ಟೇ ಒಳ್ಳೆತನವಾಗಿದ್ದು, ಎಷ್ಟೇ ನಾನು ಸಂಪೂರ್ಣವಾಗಿ ನಿನಗೇ ಸೀಮಿತವಾಗಿದ್ದೀನಿ, ನಿನ್ನ ಬಿಟ್ಟರೆ ಪ್ರಪಂಚ ಇಲ್ಲ ಅಂತ ನೀವು ಎಷ್ಟು ನಿಮ್ಮ ಹೃದಯ ಬಗ್ಸಿ ತೋರ್ಸಕ್ಕಂತೂ ಆಗೋದಿಲ್ಲ. ಯಾಕೆಂದರೆ ಇದು ಕಲಿಯುಗ. ಅಷ್ಟು ನೀವು ಹೃದಯದಲ್ಲಿ ಅವ್ರನ್ನೇ ತುಂಬಿಟ್ಕೊಂಡ್ರು ಸಹಿತ ಈ ನೋಡುವಂಥ ಮನಸ್ಸು, ಕೇಳುವಂಥದ್ದು, ನೋಡುವಂಥ ಕಣ್ಣುಗಳಿದೆಯಲ್ಲಮ್ಮ, ಅದು ಅಷ್ಟು ಸಮಂಜಸವಾದಲ್ಲ. 100ಕ್ಕೆ 1 ಕನಿಷ್ಠ ಪಕ್ಷ ಒಂದು 100 ಜನ ಈ ಥರ ಡೈವರ್ಸ್ ಆಗಿರ್ತಕ್ಕಂಥವ್ರ ಮದುವೆ ಆದರೆ ಅದರ ಒಂದು 20% ಮಾತ್ರ ಸಕ್ಸಸ್ ಕಾಣುತ್ತೆ. ಇನ್ನು 80% ಒಂಥರ ಪ್ರತಿ ದಿವಸ ಅನುಮಾನ, ಏನೋ ಒಂಥರ ಹಿಂಸೆ, ಆ ನೋವು ಹೇಳ್ಕೊಳಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದು ತುಂಬ ಜನ ಮನಸ್ಸಲ್ಲಿರುವಂಥದ್ದು, ತುಂಬ ಜನ ನನ್ನ ಮುಂದೆ ಮಾತಾಡಿರುವಂಥದ್ದು. ಯಾಕೆ ಹಿಂಗೆ ಬರುತ್ತೆ ಗೊತ್ತಮ್ಮ? ಎಷ್ಟೇ ನಂದು ಅಂದ್ಕೊಳ್ಬೋದು, ಆ ಕೆಲವು ವಿಚಾರಗಳಿದೆಯಲ್ಲ, ಆ ಕೆಲವು ವಿಚಾರಗಳಲ್ಲಿ ನಂದು ಅಂತ ಅದು ಸಂಪೂರ್ಣ ಬರೋದಿಲ್ಲಮ್ಮ. ಏನೋ ಆ ಕ್ಷಣದ ಆತುರತೆ ಇರುತ್ತೆ ನೋಡಮ್ಮ, ಆ ಕ್ಷಣದ ಆತುರತೆ, ಕಾತುರತೆ, ನನಗೊಬ್ಬರು ಜೀವನಕ್ಕೆ ಆಧಾರ ಬೇಕು, ಯಾರೊಬ್ಬರು ಸಿಕ್ಕಿದ್ರೆ ಸಾಕಪ್ಪ ಅನ್ನೋದು ಎಲ್ಲಿ ತನಕ ಅಂದರೆ ಕುತ್ತಿಗೆಗೆ ತಾಳಿ ಕಟ್ಟೋ ತನಕ. ಹೇಗೆ ಅಂದರೆ ಮಾರ್ಕೆಟಿಗೆ ಹೋಗಿ ಎಮ್ಮೆನೋ ಹಸುನೋ ಖರೀದಿ ಮಾಡ್ಕೊಂಡು ಬರ್ತಾರಲ್ಲ, ಆ ಮಟ್ಟದ ಚಿಂತನೆ ಶುರುವಾಗ್ಬಿಡುತ್ತೆ ಈ ಡೈವರ್ಸ್ ಆಗಿರ್ತಕ್ಕಂಥ ಕೇಸುಗಳಿಗೆ. ಅದಕ್ಕೆ ಡೈವರ್ಸ್ ಆಗಬಾರ್ದು ಅನ್ನೋ ಉದ್ದೇಶನೇ ನಾನು ಮೊದಲಿಂದ ಬಡ್ಕೊಳ್ಳೋದು. ಅದಕ್ಕೋಸ್ಕರ ಅಂದರೆ ಡೈವರ್ಸ್ ನೋಡಿ, ಈ ಡೈವರ್ಸ್ ಎಂಬತಕ್ಕಂಥ ಪದವನ್ನು ಏರಿ ಆ ಪದವನ್ನು ಹಣೆ ಮೇಲೆ ಪಟ್ಟಿ ಹಿಡ್ಕೊಂಡು ಓಡಾಡೋವಂಥವ್ರು ಇದ್ದಾರಲ್ಲಮ್ಮ, ಅವ್ರು ಹುಚ್ಚು ಕುದುರೆ ಮೇಲೆ ಕೂತ್ಕೊಳ್ಳೋವಂಥವ್ರು. ಯಾವತ್ತೂ ಆ ಕುದುರೆ ತೊಗೊಂಡು ಎಲ್ಲಿ ದಬ್ಬುತ್ತೋ ಗೊತ್ತಿಲ್ಲ, ದಬ್ಬಿದ್ದಾದ್ಮೇಲೆ ಒಂದು ಹೊಸ ಪ್ರಪಂಚ ಅಂತ ಬರುತ್ತಲ್ಲ, ಆಗ ಅಂದ್ಕೊಳ್ತಾರೆ ಪರವಾಗಿಲ್ಲಪ್ಪ, ಇನ್ನು ಮುಂದಕ್ಕೆ ನಾನು ಹೊಸ ಪ್ರಪಂಚದಲ್ಲಿ ಇದ್ದೀನಿ ಅಂತ. ಖಂಡಿತ ಅದು ಹೊಸ ಪ್ರಪಂಚ ಅಲ್ಲ, ಅದು ನರಕ, ಪ್ರತಿ ಕ್ಷಣದ ನರಕ. ಗಂಡಸು 100 ತಪ್ಪು ಮಾಡಿದ್ರು ಆತ ಬಂದು ತನ್ನ ಸಮರ್ಸ್ಕೊಳ್ಳೋದಕ್ಕೆ ಬೇರೆ 100 ದಾರಿ ಹುಡುಕ್ತಾನೆ. ಅದೇ ಒಂದು ಹೆಣ್ಣು ತಪ್ಪು ಮಾಡಿ ಏನೋ ಆಯ್ತಪ್ಪ, ನಾನು ಮುಂದೆ ಒಂದು ಹೊಸ ಜೀವನ ಕಾಣಬೇಕು ಅಂತ ಬಂದರೆ, ಆ ಹೆಣ್ಣನ್ನ ತಲೆ ಕೂದಲಿಂದ ಹಿಡಿದು ಕಾಲು ಉಗುರು ತನಕನೂ ಸಹಿತ ಒಂದಲ್ಲ ಒಂಥರ ಪರೀಕ್ಷೆ ಮಾಡಿ ನೋಡ್ತಾ ಇರ್ತಾರೆ. ವ್ಯಕ್ತಿಗೆ ಕೈಲಿ ಆಗದಿದ್ರು ತನ್ನ ಹೆಂಡತಿ ನೋಡೋ ದೃಷ್ಟಿ ಈ ಥರ ಆಗೋಗ್ಬಿಟ್ಟಿದೆಮ್ಮ. ಆದರೆ ನಿನ್ನ ನೋಡಮ್ಮ, ನೀನು ಕಷ್ಟಪಟ್ಟಿದ್ಯಾ, ನೀನು ಮೊದಲನೇದು ಸರಿ ಇಲ್ಲದಕ್ಕೆ ಈ ಥರ ಆಗಿದೆ. ಅದಾದ್ಮೇಲೆ ನೋಡಿ ಹಣೆ ಬರಿಕೆ, ಆತ ಮರಣ ಹೊಂದಿದ್ದು ಆಗೋಯ್ತು. ಅಂದ್ರೆ ಡೈವರ್ಸ್ ಆದ್ಮೇಲೆ ಮಾಡ್ತಾ ಇದ್ದಾರೆ ಗುರುಜಿ. ಇವಾಗ ನನಗೆ ಡಿವೋರ್ಸ್ ಮೊದಲಿಗೆ ಆಗ್ಬಿಟ್ಟಿದೆ, ಅವರು ಇರೋಕು ಮುಂಚೆನೇ ಆಗಿದೆ, ಆದ್ರೂ ಅದನ್ನೇ ಹಿಡ್ಕೊಂಡು ನನಗೆ ಇದು ಮಾಡ್ತಾರೆ ಗುರುಜಿ. ಯಾಕೆ ಅಂದ್ರೆ ಆತ ಗಂಡ ಬಿಟ್ಟೋಳ ಅನ್ನೋ ಕಲೆ ಇದು ಮಾಡ್ಕೊಂಡ, ಈಗ ಮತ್ತೆ ಗಂಡ ಸುತ್ತು ಅನ್ನೋದು ಅದು ಪಟ್ಟಿ ಕಟ್ಕೊಂಡು ಮತ್ತೆ 2 ಮದುವೆ ಆದ್ರೂ ಅದನ್ನೇ ಇದು ಮಾಡ್ತಾರೆ ಗುರುಜಿ ನನಗೆ. ಹೌದಮ್ಮ, ಈ ಸೃಷ್ಟಿ ಹಾಗೆಮ್ಮ. ಹೆಣ್ಣು ಜಗನ್ಮಾತೆ, ಹೆಣ್ಣಿಗೆ ಸ್ಥಾನಮಾನ ಇದೆ, ಹೆಣ್ಣಿನ ಪೂಜನೀಯವಾದ ಸ್ಥಳ ಅಂತ ಹೇಳ್ತೀವಿ ಗುರುಜಿ. ಅಂತದ್ದು ನನಗೆ ಇಷ್ಟು ಇದು ಮಾಡ್ತಾರೆ ಗುರುಜಿ, ಆದ್ರೂ ನನ್ನೇ ದ್ವೇಷಿಯಾಗಿ ನೋಡ್ತಾರೆ, ಎಲ್ಲರೂ ಹಂಗೆ ನೋಡ್ತಾರೆ ಗುರುಜಿ. ನಾನೊಂದು ಮಾತು ಹೇಳ, ತಮ್ಮಲ್ಲಿ ಎಲ್ಲರೂ ಹಿಂಗೆ ನೋಡ್ತಾರೆ ನನ್ನ ಮಗು. ನಾನೊಂದು ಮಾತು ಹೇಳ್ತೇನೆ ಕೇಳು. ನನಗೆಲ್ಲರೂ ಇದ್ದಾರೆ ಅಂತ ನಾವು ತಿಳ್ಕೊಂಡು ಮುಂದಡಿತಾ ಇದ್ದೀವಿ. ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ನಮ್ಮನ್ನು ಸೆಂಟ್ರ್ ದಾರಿಯಲ್ಲಿ ನಮ್ಮನ್ನು ಬಿಟ್ಟು ಎಲ್ಲರೂ ದೂರ ಆಗಿಬಿಟ್ಟಿದ್ದಾರೆ. ಇನ್ನು ಮುಂದೆ ಪ್ರಪಂಚ ನನ್ನ ಕಣ್ಣಿಗೆ ಏನು ಕಾಣುತ್ತೋ ಅದೇ ನನ್ನ ಪ್ರಪಂಚ ಆಗಿರುತ್ತೆ. ಆ ಪ್ರಪಂಚದಲ್ಲಿ ತೇಲಲಿಕ್ಕೆ ನಿನ್ನಂಥವ್ರು ರೆಡಿ ಆಗಬೇಕು. ನಿನ್ನ ಮನಸ್ಸು, ನಿನ್ನ ಮನಸ್ಥಿತಿ, ನಿನ್ನ ಪ್ರಪಂಚಕ್ಕೆ ಯಾರೋ ನನ್ನ ಜೊತೆಲಿದ್ದಾರೆ, ಅವರು ನನಗೆ ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಬಿಟ್ಬಿಡ್ಬೇಕು. ನಾನು ಬಿಟ್ಟರೆ ಬದುಕ್ತೀಯ, ಇಲ್ಲ ಅಂದರೆ ನೀನು ಈ ಕೊರಗಲ್ಲಿ, ಈ ನೋವಲ್ಲಿ ದಿನ ಸಾಯ್ತಾ ಇರ್ತೀಯಮ್ಮ. ಅದು ಆಗಬಾರ್ದು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಬದುಕು ತುಂಬ ಚೆನ್ನಾಗಿದೆ. ನೀನು ಧೈರ್ಯವಾಗಿರು, ಹೆದರ್ಸಕ್ಕೆ ಮುನ್ನಡಿ. ನೀನು ಧೈರ್ಯವಾಗಿದ್ದು ಹೆದರಿಸ್ಬೇಕು. ಬರೋ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬಂದು ನಾನು ಬದುಕ್ತೀನಿ, ತೋರಿಸ್ತೀನಿ ಅಂತೇಳಿ ಬದುಕಬೇಕು. ನೀನು ಅಲ್ಲಿ ನಗುಮುಖನೇ ತೊಗೊಂಬರ್ಬೇಕು. 100 ಜನ 100 ಥರ ಮಾತಾಡಲಿ, ನಿನ್ನ ಮುಖದಲ್ಲಿ ಭಾವನೆ ವ್ಯಕ್ತಪಡಿಸಬಾರ್ದು. ನೀನು ಒಮ್ಮೆ ನೀನು ತಲೆ ಬಗ್ಸಿ ನಿಂತರೆ ನಿನ್ನ ತಲೆ ಮೇಲೆ ಎಲ್ಲರೂ ಕಾಲಿಡ್ತಾರೆ. ಒಮ್ಮೆ ನೀನು ಕಣ್ಣೀರು ಹಾಕಿದ್ರೆ ಪ್ರತಿ ದಿವಸ ಕಣ್ಣಲ್ಲಿ ನೀರು ಬರ್ಸೋ ಥರನೇ ಮಾಡ್ತಾರೆ. ಒಂದೇ ತಿರುಗಿ ನಿಂತ್ಕೋ, ಎಲ್ಲ ಸರಿ ಹೋಗುತ್ತೆ. ನೀನು ಒಳ್ಳೇದಾಗಲಿ ಮಗು, ಚೆನ್ನಾಗಿರಮ್ಮ. ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಕರೆಗೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಸರ್. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಚಿತ್ರದುರ್ಗ ಪಕ್ಕ ಬೇಡಸಿಂಕೆರೆ ಅಂತ ಹಳ್ಳಿಯಿಂದ ಫೋನ್ ಮಾಡ್ತಿದ್ದೀವಿ ಗುರುಜಿ. ಸಂತೋಷ ಅಮ್ಮ. ತಮ್ಮ ಹೆಸರು? ಸರ್ವಸ
ದಾಸಮ್ಮ ಅಂತ ಹೇಳಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಮತ್ತೆ ಓಕೆ. ಹಲೋ, ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರ. 10 ವರ್ಷದಿಂದ ನಾವು ಪ್ರೋಗ್ರಾಮ್ ನೋಡ್ತೀವಿ, ಒಂದ್ಸಲನ ಕಲಕ್ ಸಿಗ್ತಾ ಇಲ್ಲ ನಮಗೆ. ಇವತ್ತು ಸಿಕ್ಕಿದೆ. ಅಲ್ವಾ, ಇವತ್ತು ಸಿಕ್ಕಿದೆ ಆಯ್ತಮ್ಮ, ಹೇಳು ತಾಯಿ. ಗುರುಜಿ. ನಾವು 3 ಜನ ನಮ್ಮ ಮನೆಯವ್ರ ಅಣ್ಣ ತಮ್ಮಗಳು 3 ಜನ ಜಮೀನ್ ಭಾಗ ಮಾಡ್ತೀವಿ. ಜಮೀನ್ ಕಾಲಕ್ಕೆ ನಮ್ಮ ಮನೆಯವ್ರ ಹೊಡೆದು ಬಡ್ದು ಅವ್ರು ತೀರ್ಕೊಂಬಿಟ್ರು ಅಟೆಟಿಕ್ ಆಗಿ 3 ವರ್ಷ 17 ವರ್ಷ ಆಯ್ತು. ಆ ಜಮೀನ್ ಕೊಟ್ಟಿದ್ದಾರೆ. ಆ ಜಮೀನಲ್ಲಿ ನಮ್ಗೆ ಏನೇ ಪ್ರಯತ್ನ ಮಾಡಿ ನಾವು ಬೆಳೆ ಹಾಕಿದ್ರು ಎಲ್ಲ ಸಾಲ ಅಂತ ಸಾಲ ಮಾಡ್ತೀವಿ. ಒಂದು ಕೈ ಹತ್ತಂಗಿಲ್ಲ. 2 ಬೋರ್ ಇದ್ದು 2 ಫೇಲ್ ಆಗಿದ್ದೇವೆ. ಅಡಿಕೆ ತೋಟ ಮಾಡಿದ್ವಿ, ಅದನ್ನು ಹೋಯ್ತು. ಅದ್ರಲ್ಲಿ ನಮಗೆ ಏನಾದ್ರೂ ಬೆಳೆನೇ ಸಿಗ್ತಿಲ್ಲ ಗುರುಜಿ. 3 ಜನ ಮಕ್ಕಳು ನನಗೆ, 2 ಹೆಣ್ಣು 1 ಗಂಡು. ಅವನಿಗೆ ಸಾಲ ಮಾಡಿ ಎಲ್ಲ ಗಾಡಿ ಅವೆಲ್ಲ ಕೊಡ್ತಿದೀವಿ. ನಮಗೆ ಬೆಳೆಯಲ್ಲಿ ಏನು ಸಿಗ್ತಾ ಇಲ್ಲ ಗುರುಜಿ. ಒಂದು ಕೆಲಸ ಮಾಡಮ್ಮ, ನಿಮ್ಮ ಜಮೀನಿನ 4 ಭಾಗದ ಒಂದೊಂದು ಹಿಡಿಯಷ್ಟು ಮಣ್ಣು ತಗೋ. 4 ಜಮೀನಿನ 4 ಮೂಲೆಯಲ್ಲೂ 4 ಒಂದೊಂದು ಹಿಡಿ ಮಣ್ಣು ತಗೋಬೇಕು. ಒಂದಕ್ಕೊಂದು ಸೇರಿಸ್ಬೇಡ. ಅದಕ್ಕೆ ಬರ್ಕೋ. ಒಂದು 4 ಬಟ್ಟೆ ಪೀಸ್ ತಗೋ, ಒಂದೊಂದು ಕರ್ಚೀಫ್ ತಗೋ. ಅದರಲ್ಲಿ ಈಶಾನ್ಯ ಭಾಗ ತಗೊಂಡ್ರೆ ಅದು 1ನೇ ನಂಬರ್ ಅಂತ ಹಾಕು, ಆಗ್ನೇಯ 2ನೇ ನಂಬರ್ ಹಾಕು, ನೈಋತ್ಯ 3ನೇ ನಂಬರ್ ಹಾಕು, ವಾಯುವ್ಯದಲ್ಲಿ 4ನೇ ನಂಬರ್ ಹಾಕು. ಅದನ್ನ ಒಂದು ಹರಿಯೋ ನೀರು, ಆ ಕಡೆ ಎಲ್ಲ ನೀರು ಹರಿತಾ ಇರುತ್ತಲ್ಲ, ಅಲ್ಲಿಗೆ ತಗೊಂಡು 4 ದಿಕ್ಕಲ್ಲಿರ್ತಕ್ಕಂಥ ಮಣ್ಣನ್ನು 4 ಭಾಗದಲ್ಲಿ ತಗೊಂಡು ಈ ಭೂಮಿಯಲ್ಲಿರ್ತಕ್ಕಂಥ ದೋಷ ಬೇಗ ದೂರ ಆಗಿ ಭೂಮಿ ಸ್ವಾರಸ್ಯಕರವಾಗಿ ಇಲ್ಲಿ ಬೆಳೀತಕ್ಕಂಥ ಬೆಳೆಗೂ ನಂಗೆ ದಾರಿ ಆಗಲಿ ಅಂತ ಹೇಳಿ ಭೂತಾಯಿನ ಪ್ರಾರ್ಥನೆ ಮಾಡಿಕೊಂಡು ಫಸ್ಟ್ 1ರಿಂದ ಅದನ್ನು ನೀರು ಹರಿಯೋ ನೀರಿಗೆ ಬಿಡು. 4 ಭಾಗದ್ದು 4 ನೀರಿಗೆ ಬಿಟ್ಟಾದ್ಮೇಲೆ ಅಲ್ಲಿಂದ ಸ್ವಲ್ಪ ನೀರು ಮತ್ತು ಆ ಭೂಮಿಯಲ್ಲಿರೋ ನೀರು ಹರಿತಾ ಇರುತ್ತಲ್ಲ, ಅದ್ರ ತಡೆ ಮರಳಿರುತ್ತೆ. 1-2 ಹಿಡಿಯಷ್ಟು ಮರಳು ಎತ್ಕೊಂಡು ಅದೇ ಥರ ಆ ಬಟ್ಟೆನಲ್ಲಿ ಹಾಕ್ಕೊಂಡು ಆ ನಿಮ್ಮ 4 ಭೂಮಿಗೂ ಸಹಿತ, ಅಂದರೆ 4 ಕಡೆಗೂ ಭೂಮಿಯ 4 ದಿಕ್ಕುಗೂ ಮರಳನ್ನ, ಆ ಭೂಮಿಯಲ್ಲಿ ಹರಿತಾ ಇರತಕ್ಕಂಥ ನೀರು ಎಲ್ಲಿ ನೀರು ಹರಿಯುತ್ತೋ ಅದ್ರ ತಳಗೆ ಮರಳಿರುತ್ತಲ್ಲ, ಆ ಮರಳನ್ನು ತಂದು ಅಲ್ಲಿ ಹಾಕು. ಇಲ್ಲಿಂದ ಮಣ್ಣಲ್ಲಿ ಹಾಕಬೇಕು, ಅಲ್ಲಿಂದ ಮರಳು ತೊಗೊಂಡು ಬರಬೇಕು. ಮರಳು ಮತ್ತು ನೀರನ್ನು ತಂದು ಇಲ್ಲಿ ಪ್ರೋಕ್ಷಣೆ ಮಾಡಬೇಕು. ಇಷ್ಟು ಮಾತ್ರ ಮಾಡು. ಅದಾದಮೇಲೆ ನೋಡು, ಅದೇ ವರ್ಷದಲ್ಲಿ ನಿನ್ಗೆ ಒಳ್ಳೆ ಬೆಳೆನೂ ಆಗುತ್ತೆ, ನಿನ್ನ ಕೈ ಹತ್ತುವಂಥ ಅನುಕೂಲನೂ ಆಗುತ್ತೆ, 4 ಸಂಪಾದನೆನೂ ಆಗುತ್ತೆ. ಏನು ಇಲ್ಲ ಗುರುಜಿ, ಮನೆಯಲ್ಲಿ ಒಬ್ರಿಗೊಬ್ರು ಕಷ್ಟ. ಮಗನಿಗೆ ಹೋಗ್ಬಂದು ಮದುವೆ ಮಾಡಿದ್ದೀನಿ. ನನಗೆ ಫುಲ್ ಸುಸ್ತು ಗುರುಜಿ. ಏನ್ ಮಾಡ್ಬೇಕಂತ ನನ್ಗೆ ಏನು ತೋರಿಸ್ತಿಲ್ಲ ಗುರುಜಿ. ಎಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿದ್ವಿ. ನನ್ನ ಮಗಳಿಗೂ ಕೈ ಎತ್ತಂಗಿಲ್ಲ, ಏನಿಲ್ಲ. ಇಲ್ಲಮ್ಮ, ನೀನು ಈ ಅನುಷ್ಠಾನ ಒಂದು ಮಾಡು. ಇದು ಮಾಡ್ಬೇಕಾದ್ರೆ ನೀನು ಒಬ್ಬಳೇ ಮಾಡೋದಲ್ಲ, ನಿನ್ನ ಮನೆ ಮಂದಿ ಎಲ್ಲರೂ ಸೇರಿ ಇದೊಂದು ಪ್ರಾರ್ಥನೆ ಮಾಡಿ ನಮ್ಮ ಜೀವನ ಅನುಕೂಲ ಆಗಲಿ, ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳು ಇಲ್ಲಿವರೆಗೂ ಆಗಿರೋ ದೋಷಗಳೆಲ್ಲ ದೂರ ಆಗಿ ಇನ್ನು ಮುಂದಕ್ಕೆ ನನಗೆ ಅನುಕೂಲ ಆಗಲಿ ಅಂತೇಳಿ ಆ ತಾಯಿನ ನಂಬಮ್ಮ. ಆ ಭೂತಾಯಿ ನಿನ್ನ ಕೈ ಹಿಡಿತಾಳೆ. ನಿನ್ನಲ್ಲಿ ಅಲ್ಲಿರ್ತಕ್ಕಂಥ ದೋಷ ದೂರ ಆಯಿತು ಅಂದರೆ ಅಲ್ಲಿಂದ ಆಚೆ ಬರೋ ವರ್ಷದಲ್ಲಿ ನೀನು ಲಾಭನ ಕಾಣ್ತೀಯ. ಒಳ್ಳೇದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ತಾವು ಇವತ್ತಿನ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಭಕ್ತರ ಹಳ್ಳಿಯಲ್ಲಿ ನಡೀತಕ್ಕಂತಹ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ. ವಿಶೇಷವಾಗಿ ಗುರುಜಿರವರು ಈಗ ತಾನೇ ತಿಳಿಸಿರ್ತಕ್ಕಂಥ ಕಾಳ ಭದ್ರಕಾಳಿ ಶಕ್ತಿಪೀಠ, ಭಕ್ತರಹಳ್ಳಿ, ನಡುವತ್ತಿ ಅಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಗುರುಜಿರವರು ಇದೇ ಬರ್ತಕ್ಕಂಥ 3/7/2024 ಬುಧವಾರ ಬೆಳಗ್ಗೆ 10 ಗಂಟೆಗೆ, ಅಂತಂದರೆ 9:30 ತನಕ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬೆಳಗ್ಗೆ 10 ಗಂಟೆಗೆ ಗುರುಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಬಹಳ ವಿಶೇಷವಾಗಿ ಕಾಳ ಭದ್ರಕಾಳಿ ಅಮ್ಮನವರ 58 ಅಡಿ ಭವ್ಯ ಸುಂದರ ಮೂರ್ತಿ ಹಾಗೂ ಕಾಳರಾತ್ರಿ ಅಮ್ಮನವರು ಹಾಗೂ ರಕ್ತಕಾಟೇರಮ್ಮ ಹಾಗೂ ಕಾಳಭೈರವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮ. ಸರಿಸುಮಾರು 35 ವರ್ಷಗಳಿಂದ ಈ ಒಂದು ದೇವಸ್ಥಾನದ ಕಾರ್ಯಕ್ರಮ ನೆರವೇರ್ಕೊಂಡು ಬರ್ತಾ ಇದೆ. 35ನೇ ವರ್ಷದ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.